ಮಾಡೋಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದನೇ ಶ್ಲೋಕ ಭಾಗ 2. ಸೊ ಹಿಂದಿನ ಕ್ಲಾಸ್ನಲ್ಲಿ ನಾವು ನೋಡಿದ್ವಿ, ಅಂದ್ರೆ ಕೆಲವು ವೇಗಗಳನ್ನು ನಾವು ನಿಯಂತ್ರಿಸಬೇಕು. ಆ ವೇಗಗಳನ್ನು ನಿಯಂತ್ರಿಸದೆ ಹೋದಲ್ಲಿ ನಮಗೆ ತೊಂದರೆ ಆಗ್ತದೆ. ಆದ್ರೆ ಕೆಲವು ವೇಗಗಳನ್ನು ನಾವು ನಿಯಂತ್ರಿಸಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಆ ವೇಗಗಳನ್ನು ನಿಯಂತ್ರಿಸಲಿಕ್ಕೆ ಹೋದ್ರೆ ತೊಂದರೆಗಳು ಆಗ್ತದೆ. ಉದಾಹರಣೆಗೆ ಹಸಿವಿನ ವೇಗ, ಮಲಮೂತ್ರ ವಿಸರ್ಜನೆ ಮಾಡುವಂತ ಆ ಸಮಯ ಬಂದಾಗ ಬರುವಂತಹ ವೇಗ, ಸೀನಲಿಕ್ಕೆ ಬರುವಾಗ ಆ ವೇಗ, ಮೂಗಿನಿಂದ ಕಫ ಬಂದಾಗ ಅದನ್ನು ತ್ಯಜಿಸಿ ಬಿಡಬೇಕು. ಈ ರೀತಿ ನಾವು ನೋಡಿದ್ವಿ. ಆಮೇಲೆ 6 ವೇಗಗಳು, ಅಂದ್ರೆ ಅದನ್ನು ಸಂಕ್ಷಿಪ್ತವಾಗಿ ಒಂದನೇ ಶ್ಲೋಕದಲ್ಲಿ ಹೇಳಿರುವಂತಹ ವಾಚೋ ವೇಗ, ಮನಸಕ್ಕು ವೇಗ, ಕ್ರೋಧ ವೇಗ, ಜೀವಾವೇಗ, ಉದರ ವೇಗ ಮತ್ತು ಉಪಸ್ಥ ವೇಗ, ಇದನ್ನು ಸಂಕ್ಷಿಪ್ತವಾಗಿ ನೋಡಿದ್ವಿ. ಆಮೇಲೆ ಧೀರ ಪುರುಷನಾದವನು ಈ ವೇಗಗಳನ್ನು ಅವನು ನಿಯಂತ್ರಿಸಲಿಕ್ಕೆ ಪ್ರಯತ್ನವನ್ನು ಮಾಡುತ್ತಾನೆ. ಆಮೇಲೆ ಈ ವೇಗಗಳನ್ನು ನಿಯಂತ್ರಿಸಬೇಕಾದರೆ ಒಬ್ಬನು ಕೃಷ್ಣ ಪ್ರಜ್ಞೆಯನ್ನು ಹೊಂದಿರಬೇಕು ಮತ್ತು ಕೃಷ್ಣನೊಂದಿಗೆ ಇರುವ, ಭಗವಂತನೊಂದಿಗೆ ಇರುವ ತನ್ನ ಸಂಬಂಧವನ್ನು ಮರುಸ್ಥಾಪನೆ ಮಾಡಿಕೊಂಡಾಗ ಮಾತ್ರ ಇದು ಸಾಧ್ಯವಾಗುತ್ತದೆ. ರಸೋವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ, ಇದನ್ನು ನಾವು ನೋಡಿದ್ವಿ. ಆಮೇಲೆ ಭೌತಿಕ ಸ್ತರದಲ್ಲಿ ಹೇಗೆ ಯಾವುದೇ ಒಂದು ರಸ ಅದು ದುಃಖವನ್ನು ಉಂಟು ಮಾಡ್ತದೆ, ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಕೃಷ್ಣನೊಂದಿಗೆ ಈ ರಸವನ್ನು ಹೊಂದಿದ್ರೆ ಒಬ್ಬನು ಆನಂದದಿಂದ ಇರಬಹುದು. ಸೊ ಆಮೇಲೆ ನಾವು ನೋಡಿದ್ವಿ ಮಾವಿನ ಹಣ್ಣಿನ ಉದಾಹರಣೆ. ಮಾವಿನ ಹಣ್ಣು ಅದು ಎಲ್ಲ ಹಣ್ಣುಗಳ ರಾಜ. ಸೊ ಅದರಿಂದ ಭಕ್ತರು ಯಾರಿದ್ದಾರೆ ಅವರು ಕನಿಷ್ಠ ಭಕ್ತರು ಆಗಿರಬಹುದು, ಶುದ್ಧ ಭಕ್ತರು ಆಗಿರಬಹುದು. ಆದರೆ ಭಕ್ತರು ಅವರ ಸ್ಥಾನ ಉನ್ನತವಾದ ಸ್ಥಾನ. ಸೊ ರಾ ಮ್ಯಾಂಗೋ ಮತ್ತು ರೈಪಂಡ್ ಮ್ಯಾಂಗೋ, ಹಣ್ಣಾದ ಸಿಹಿ ಮಾವಿನ ಹಣ್ಣು ಏನಿದೆ ಅದು ಶುದ್ಧ ಭಕ್ತರಿಗೆ ಹೋಲಿಸಲಾಗಿದೆ. ಆಮೇಲೆ ನಾವು ನೋಡಿದ್ವಿ ಹೇಗೆ ಭೋಗ ವೃತ್ತಿಯನ್ನು ಬಿಟ್ಟಾಗ ವಿಷದ ಹಲ್ಲನ್ನು ಕಳೆದುಕೊಂಡಿರುವಂತಹ ಹಾವಿನ ಹಾಗೆ ಆ ಇಂದ್ರಿಯಗಳು, ಒಬ್ಬ ಧೀರನಾದವನು ಆ ಇಂದ್ರಿಯಗಳ ಅವಸ್ಥೆ ಅದೇ ರೀತಿ ಆಗ್ತದೆ. ಆಮೇಲೆ ನಾವು ನೋಡಿದ್ವಿ ಹೇಗೆ ಒಬ್ಬನು ಕೃಷ್ಣನ ಸಂಪರ್ಕದಲ್ಲಿ ಇದ್ದಾಗ ಅವನು ಸಂಪೂರ್ಣನಾಗಿ ಶುದ್ಧನಾಗ್ತಾ ಬರ್ತಾನೆ. ಯಾಕೆಂದ್ರೆ ನಾವು ಬೆಂಕಿಗೆ ಹಾಕಿದ ಐರನ್ ರಾಡ್, ಕಬ್ಬಿಣದ ಆ ರಾಡ್ ಏನಿದೆ ಅದರ ಉದಾಹರಣೆಯನ್ನು ನೋಡಿದ್ವಿ. ಆಮೇಲೆ ಈ
ಭೋಗವೃತ್ತಿಗಳನ್ನು ತ್ಯಜಿಸುವುದು ಕೃಷ್ಣ ಪ್ರಜ್ಞೆ ಇದ್ದಾಗ ತುಂಬಾ ಸುಲಭ ಆಗ್ತದೆ. ಅದಕ್ಕೆ ನಾವು ಉದಾಹರಣೆ ನೋಡಿದ್ದು, ಪದಾರ್ಥ ಮಾಡಿರುವಂತಹ ಪಾತ್ರೆಯಲ್ಲಿ ನೀರು ಹಾಕಿಟ್ಟಾಗ ಅದನ್ನು ತೊಳಿಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಯಾಕಂದ್ರೆ ಅದನ್ನು ತೊಳೆಯುವಾಗ ಎಲ್ಲಾ ಕೊಳೆಗಳು ಅದು ಕಿತ್ತು ಸುಲಭವಾಗಿ ಕಿತ್ತು ಹೋಗ್ತದೆ. ಇವತ್ತು ಮತ್ತೆ ಶ್ಲೋಕವನ್ನು ಮತ್ತೆ ನಾವು ಓದೋಣ. ಆಮೇಲೆ ಮತ್ತೆ ಭಾಗ 2, ಶ್ಲೋಕ 1 ಭಾಗ 2 ಇದನ್ನು ಇವತ್ತು ನೋಡೋಣ. ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥಾ ವೇಗಂ ಏತಾನ್ ವೇಗಾನ್ಯೋ ವಿಷಹೇತ ಧೀರಾ ಸರ್ವಾಮಪಿ ಮಾಂ ಪ್ರತಿವಿಂಚ ಶಿಷ್ಯಾತ್. ಸೊ ನಾವು ನಮ್ಮ ಜೀವನದ ಉದ್ದೇಶ ಏನಿರ್ಬೇಕು ಅಂದ್ರೆ, ಶಾಶ್ವತವಾಗಿ ನಾವು ಭಗವಂತನ ಸೇವೆಯನ್ನು ಮಾಡುವುದು. ಇದು ನಮ್ಮ ಜೀವನದ ಉದ್ದೇಶ ಆಗಿರ್ಬೇಕು. ಇಂದ್ರಿಯ ತೃಪ್ತಿ ಯಾವಾಗ್ಲೂ ಜೀವನದ ಉದ್ದೇಶ ಆಗಿರಬಾರದು. ಆದ್ರೆ ನಾವು ಈಗ ಪ್ರಪಂಚದಲ್ಲಿ ನೋಡ್ತೇವೆ ಹೇಗೆ ಹೆಚ್ಚಿನ ಜನರು ಇಂದ್ರಿಯ ತೃಪ್ತಿಗಳ ಹಿಂದೆ ಅವರು ಅದರ ಹಿಂದೆ ಹೋಗ್ತಾರೆ. ಆಮೇಲೆ ಇಂದ್ರಿಯ ತೃಪ್ತಿಗಾಗಿ ಎಷ್ಟೊಂದು ಗಂಟೆಗಳ ಕಾಲ ಕೆಲಸಗಳನ್ನು ಮಾಡುವುದು ಅಥವಾ ಬೇರೆಯವರಿಗೆ ಮೋಸ ಮಾಡುವುದು, ಈ ರೀತಿಯ ಕಾರ್ಯಗಳನ್ನು ಮಾಡ್ತಾರೆ. ಆದ್ರೆ ಭಕ್ತರಾಗಿ ನಾವು ಇಂದ್ರಿಯ ವಸ್ತುಗಳಿಂದ ದೂರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಇಂದ್ರಿಯ ವಸ್ತುಗಳಿಂದ ಪ್ರಭಾವಿತರಾಗದೆ ನಾವು ಸ್ಥಿತಪ್ರಜ್ಞರಾಗಿ ಇರ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದು ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಯಾವಾಗ ನಮ್ಮ ಮನಸ್ಸನ್ನು ನಾವು ಕೇಂದ್ರೀಕರಿಸ್ತೇವೆ ಆವಾಗ ಅದು ಸಾಧ್ಯ ಇದೆ. ಒಂದು ಜೀವಾತ್ಮ ಯಾವ ವಸ್ತುವನ್ನು ಆಶೆ ಮಾಡ್ತದೆ ಅದರ ಬಗ್ಗೆ ತುಂಬಾ ಕೇರ್ಫುಲ್ ಆಗಿ ಇರಬೇಕು. ಉದಾಹರಣೆಗೆ, ನಾವು ಹಲ್ವವನ್ನು ತಿನ್ನುವ ಆಸೆ ಮಾಡಿದ್ರೆ ಅದನ್ನು ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನು ತಿನ್ನಬಹುದು. ಆದ್ರೆ ಕೆಲವು ಜೀವಾತ್ಮಗಳು ಆ ಸ್ಟೂಲ್ ಅಂದ್ರೆ ಈ ಮಲವನ್ನು ತಿನ್ನುವ ಆಸೆ ಮಾಡ್ತದೆ. ಉದಾಹರಣೆಗೆ ಹಂದಿಗಳು, ಸೊ ಅದು ಮಲವನ್ನು ತಿನ್ನುವ ಆಸೆಯನ್ನು ಮಾಡ್ತದೆ. ಸೊ ಆದ್ರಿಂದ ಈ 1ನೇ ಶ್ಲೋಕ ಏನಿದೆ ನಮಗೆ, ಅದು ನಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಕೃಷ್ಣ ಪ್ರಜ್ಞೆಯಿಂದ ನಾವು ಭಗವಂತನ ಸೇವೆಯಲ್ಲಿ ನಾವು ಮುಂದುವರಿಲಿಕ್ಕೆ ಅದು ನಮಗೆ ಸಹಾಯವನ್ನು ಮಾಡ್ತದೆ. ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ 5 ಜ್ಞಾನೇಂದ್ರಿಯಗಳು ಇದೆ ಮತ್ತೆ 5 ಕರ್ಮೇಂದ್ರಿಯಗಳು ಇದೆ. ಸೊ ಯಾವಾಗ್ಲೂ ಬಾಹ್ಯ ಪ್ರಪಂಚದೊಂದಿಗೆ ಸಂಪರ್ಕಕ್ಕೆ ಬಂದಾಗ ಜ್ಞಾನ ಇಂದ್ರಿಯಗಳ ಮೂಲಕ ಆ ಇನ್ಪುಟ್ಸ್ ಸಿಗ್ನಲ್ಸ್ ಗಳು ಏನಿದೆ ಅದು ಮನಸ್ಸಿಗೆ ಹೋಗ್ತದೆ. ಆವಾಗ ಆ ಮನಸ್ಸು ಏನಿದೆ ಪೂರ್ವ ವಿಚಾರಗಳ ಬಗ್ಗೆ, ಆಶೆಗಳ ಬಗ್ಗೆ ಅದೊಂದು ಸ್ಟೋರ್ ಹೌಸ್, ಖಜಾನೆ ಇದ್ದಾಗೆ. ಸೊ ಒಂದು ಗುಲಾಬ್ ಜಾಮೂನ್, ಈಗ ಉದಾಹರಣೆಗೆ ಒಂದು ಗುಲಾಬ್ ಜಾಮೂನ್ ಅನ್ನು ನೋಡಿದಾಗ ಆ ಕಣ್ಣುಗಳು ಆ ಸಿಗ್ನಲ್ ಅನ್ನು ಮನಸ್ಸಿಗೆ ನೀಡ್ತದೆ, ಅಲ್ಲಿ ಗುಲಾಬ್ ಜಾಮೂನ್ ಇದೆ ಅಂತ. ಆವಾಗ ಮನಸ್ಸು ಅದನ್ನು ಪ್ರಾಸೆಸ್ ಮಾಡ್ತದೆ. ಆವಾಗ ಮನಸ್ಸಿಗೆ ಅನ್ನಿಸ್ತದೆ, ಓ ನಾನು ಹಿಂದಿನ ಸಲ ಈ ಗುಲಾಬ್ ಜಾಮೂನ್ ಅನ್ನು ತಿಂದಿದ್ದೆ, ಅದು ತುಂಬಾ ಸಿಹಿಯಾಗಿತ್ತು. ಈ ರೀತಿಯ ಆಲೋಚನೆಗಳು ಮನಸ್ಸಿನಲ್ಲಿ ಬರ್ಲಿಕ್ಕೆ ಆರಂಭ ಆಗ್ತದೆ. ಆವಾಗ ಮನಸ್ಸು ಅದೇನಿದೆ ಬುದ್ಧಿಯನ್ನು ಕಾಂಟ್ಯಾಕ್ಟ್ ಮಾಡ್ತದೆ, ಅದು ಬುದ್ಧಿಯ ಸಂಪರ್ಕಕ್ಕೆ ಬರ್ತದೆ. ಆಮೇಲೆ ಬುದ್ಧಿಗೆ ಹೇಳ್ತದೆ, ನನಗೆ ಆ ಗುಲಾಬ್ ಜಾಮೂನ್ ಅನ್ನು ತಿನ್ಬೇಕು ಅಂದ್ರೆ ಆ ಆಸೆಯನ್ನು ಬುದ್ಧಿಗೆ ವ್ಯಕ್ತಪಡಿಸ್ತದೆ. ಸೊ ಇಂಟೆಲಿಜೆನ್ಸ್ ಈಸ್ ಹೈಯರ್ ದನ್ ಮೈಂಡ್. ಬುದ್ಧಿ ಏನಿದೆ ಅದು ಮನಸ್ಸಿನಿಗಿಂತ ಶ್ರೇಷ್ಠವಾದದ್ದು. ಆ ಇಂಟೆಲಿಜೆನ್ಸ್ ಯಾವಾಗ ದೃಢವಾಗಿ ಇರ್ತದೆ, ಅದು ಶಾಸ್ತ್ರಗಳ ಪ್ರಕಾರ, ಶಾಸ್ತ್ರಚಕ್ಷುವಿನಿಂದ ನೋಡಿ ಇದು ಗುಲಾಬ್ ಜಾಮೂನ್ ಈ ಆಧ್ಯಾತ್ಮಿಕ ಪ್ರಗತಿಗೆ ಒಳ್ಳೆಯದೋ ಅಥವಾ ಕೆಟ್ಟದೋ ಅಂತ ಅದು ಡಿಸ್ಕ್ರಿಮಿನೇಷನ್ ಅಂದ್ರೆ ಏನು ಅದರ ಬಗ್ಗೆ ಸಪರೇಟ್ ಆಗಿ ಡಿಸ್ಕ್ರಿಮಿನೇಟ್ ಮಾಡ್ತದೆ, ಅದು ತಿನ್ಬೇಕೋ ಅಥವಾ ತಿನ್ನಬಾರ್ದು ಅಂತ. ಆದ್ರೆ ಅದೇ ಇಂಟೆಲಿಜೆನ್ಸ್ ಏನಿದೆ ಅದು
ಅಷ್ಟೊಂದು ದೃಢವಾಗಿಲ್ಲದೆ ಇದ್ರೆ ಮನಸ್ಸು ಬುದ್ಧಿಯನ್ನು ಎಳಿತದೆ. ಸೊ ಎನಿ ಹೌ ಇಂಟೆಲಿಜೆನ್ಸ್ ಮನಸ್ಸಿಗಿಂತ ಶ್ರೇಷ್ಠವಾಗಿದ್ರಿಂದ ಇಂಟೆಲಿಜೆನ್ಸ್ ಆ ಗುಲಾಬ್ ಜಾಮೂನ್ ಅನ್ನು ತಿನ್ನಬಹುದಾದ್ರೆ ಅದು ಜ್ಞಾನೇಂದ್ರಿಯಗಳಿಗೆ ಸಂಕೇತವನ್ನು ನೀಡ್ತದೆ. ಆಮೇಲೆ ಕರ್ಮೇಂದ್ರಿಯಗಳಿಗೆ. ಸೊ ಕರ್ಮೇಂದ್ರಿಯಗಳು ಉದಾಹರಣೆಗೆ ಗುಲಾಬ್ ಜಾಮೂನ್ ಆ ಕೈ ಏನಿದೆ ಅದು ಮುಂದೆ ಹೋಗಿ ಆ ಗುಲಾಬ್ ಜಾಮೂನ್ ಅನ್ನು ತೆಗೆದುಕೊಳ್ತದೆ, ಆಮೇಲೆ ಬಾಯಿಗೆ ಹಾಕ್ತದೆ, ಆಮೇಲೆ ನಾಲಿಗೆ ಅದನ್ನು ಅಗೆದು ಹೊಟ್ಟೆಗೆ ಆ ಗುಲಾಬ್ ಜಾಮೂನ್ ಹೋಗ್ತದೆ. ಈ ರೀತಿ ಮನಸ್ಸು ಏನಿದೆ ಮನಸ್ಸಿಗೆ ಒಂದು ಆಹ್ಲಾದ ಸಿಗ್ತದೆ. ಸೊ ಈ ರೀತಿ ಈ ಸಿಗ್ನಲ್ಗಳು ಅಂದ್ರೆ ನಮ್ಗೆ ಆ ಇನ್ಪುಟ್ಗಳು ಬರ್ತದೆ, ಆಮೇಲೆ ಮನಸ್ಸು ಅದನ್ನು ಪ್ರಾಸೆಸ್ ಮಾಡಿ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು ಕೆಲಸವನ್ನು ಮಾಡ್ತದೆ. ಅದರಿಂದ ಎಲ್ಲಾ ಇಂದ್ರಿಯಗಳಲ್ಲಿ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವುದು ಅದು ತುಂಬಾ ಕಷ್ಟಕರವಾಗಿದೆ. ಅದಕ್ಕಾಗಿ ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಗೆ ಒಬ್ಬನು ಹೈಯರ್ ಟೇಸ್ಟ್ ಉತ್ತಮ ರುಚಿಯನ್ನು ಅವನು ಸ್ವಾದ ಮಾಡಿದಾಗ ಕೆಳಮಟ್ಟದ ರುಚಿಯನ್ನು ತನ್ನಿಂದ ತಾನೇ ಅವನು ಬಿಡ್ತಾನೆ. ಈ ನಿಟ್ಟಿನಲ್ಲಿ ಶ್ರೀಮದ್ ಭಾಗವತದಲ್ಲಿ ಶ್ರೀ ಪರೀಕ್ಷಿತ ಮಹಾರಾಜರು ಶ್ರೀಲ ಸುಖದೇವ ಗೋಸ್ವಾಮಿಗಳಿಗೆ ಒಂದು ಪ್ರಶ್ನೆಯನ್ನು ಅವರು ಕೇಳ್ತಾರೆ. ಅವರು ಈ ಪ್ರಾಯಶ್ಚಿತ್ತದ ಬಗ್ಗೆ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, ನಾವು ನೋಡ್ತೇವೆ ಪ್ರಪಂಚದಲ್ಲಿ ಎಷ್ಟೊಂದು ಪಾಪ ಕಾರ್ಯಗಳನ್ನು ಒಬ್ರು ಮಾಡ್ತಾರೆ, ಆಮೇಲೆ ಆ ಪಾಪ ಕಾರ್ಯಗಳನ್ನು ಮಾಡಿದಾಗ ಅವರಿಗೆ ಶಿಕ್ಷೆಯೂ ಸಹ ಸಿಗ್ತದೆ. ಆ ಶಿಕ್ಷೆ ಸಿಕ್ಕಿದ ನಂತರವೂ ಸಹ ತಮ್ಮ ಆ ಪಾಪ ಕಾರ್ಯಗಳನ್ನು ಮಾಡುವಂತಹ ಆ ಸಿನ್ಫುಲ್ ಇನ್ಕ್ಲಿನೇಷನ್ ಏನಿದೆ ಅದನ್ನು ಬಿಟ್ಟು ಬಿಡ್ಲಿಕ್ಕೆ ಆಗುವುದಿಲ್ಲ. ಆದ್ರೆ ಮತ್ತೆ ಪುನಃ ಮಾಡಿದ ಪಾಪವನ್ನೇ ಮತ್ತೆ ಮಾಡ್ತಾ ಇರ್ತಾರೆ ಜೀವಾತ್ಮಗಳು. ಯಾತಕ್ಕಾಗಿ ಅಂತ ಪರೀಕ್ಷಿತ ಮಹಾರಾಜರು ಸುಖದೇವ ಗೋಸ್ವಾಮಿಗಳಿಗೆ ಕೇಳ್ತಾರೆ. ಪ್ರಾಯಶ್ಚಿತ್ತಂ ಹತೋಗತಂ. ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ, ಆನೆ ಏನಿದೆ ಅದು ನದಿಯ ತೀರಕ್ಕೆ ಹೋಗಿ ಅದು ಸ್ನಾನ ಮಾಡ್ತದೆ ಮೊದಲು. ಆಮೇಲೆ ಸ್ನಾನ ಎಲ್ಲ ಆದ್ಮೇಲೆ ನದಿಯ ದಡದಲ್ಲಿ ಇರುವಂತಹ ಮರಳನ್ನು ತನ್ನ ದೇಹಕ್ಕೆ ಮತ್ತೆ ಅದು ಹೀಗೆ ಸಿಂಪಡಿಸಿಕೊಳ್ತದೆ. ಹಾಗಿದ್ರೆ ಆ ಆನೆ ಮಾಡಿದಂತಹ ಸ್ನಾನದ ಉಪಯೋಗ ಏನು? ಆ ನಿಟ್ಟಿನಲ್ಲಿ ಪರೀಕ್ಷಿತ ಮಹಾರಾಜರು ಈ ಪ್ರಶ್ನೆಯನ್ನು ಶ್ರೀಲ ಸುಖದೇವ ಗೋಸ್ವಾಮಿಗಳಿಗೆ ಕೇಳ್ತಾರೆ. ಒಬ್ಬ ಕಳ್ಳ ಇರ್ತಾನೆ, ಅವನು ಕಳ್ಳತನವನ್ನು ಮಾಡ್ತಾನೆ, ಅವನಿಗೆ ಪೊಲೀಸರು ಹಿಡಿತಾರೆ, ಪೊಲೀಸರು ಶಿಕ್ಷೆಯನ್ನು ಕೊಡ್ತಾರೆ, ಆಮೇಲೆ ದೇಹ ಬಿಟ್ಟ ಮೇಲೆ ಯಮದೂತರು ಶಿಕ್ಷೆಯನ್ನು ಕೊಡ್ತಾರೆ. ಆದ್ರೂ ಅವನು ಕಳ್ಳತನವನ್ನು ಬಿಡುವುದಿಲ್ಲ. ಮರುಜನ್ಮದಲ್ಲಿ ಮತ್ತೆ ಕಳ್ಳತನವನ್ನು ಮಾಡ್ತಾನೆ. ಹಾಗಿದ್ರೆ ಇದು ಯಾವ ರೀತಿಯ ಪ್ರಾಯಶ್ಚಿತ್ತ ಇದು ಅಂತ ಪರೀಕ್ಷಿತ್ ಮಹಾರಾಜರು ಕೇಳ್ತಾರೆ. ಈ ನಿಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು, 4 ರೀತಿಯ ಬುದ್ಧಿಗಳು ಇದೆ ಈ ಮನುಷ್ಯರಲ್ಲಿ. ಸೊ ಫಸ್ಟ್ ಕ್ಲಾಸ್ ಮ್ಯಾನ್, ಯಾರು ಫಸ್ಟ್ ಕ್ಲಾಸ್ ಮ್ಯಾನ್ ಆಗಿದ್ದಾನೆ, ಫಸ್ಟ್ ಕ್ಲಾಸ್ ಮನುಷ್ಯ ಆಗಿದ್ದಾನೆ, ಅವನು ಕೇವಲ ಕೇಳುವುದರಿಂದ ಅವನು ಅರ್ಥ ಮಾಡ್ಕೊಂಡು ಬಿಡ್ತಾನೆ. ಉದಾಹರಣೆಗೆ ಈ ಕಳ್ಳತನದ ಉದಾಹರಣೆ ತಗೊಂಡ್ರೆ, ಅವನು ಕೇಳ್ತಾನೆ ಕಿವಿಯಲ್ಲಿ, ಕಳ್ಳತನ ಮಾಡಿದ್ರೆ ಪೊಲೀಸರು ಜೈಲಿಗೆ ಹಾಕ್ತಾರೆ ಅಂತ. ಅವನು ಕೇಳಿದ ತಕ್ಷಣ ಅವನು ಅದನ್ನು ಅರ್ಥ ಮಾಡಿಕೊಂಡು ಅವನು ಕಳ್ಳತನವನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಇದು ಫಸ್ಟ್ ಕ್ಲಾಸ್ ಮೆನ್. ಜಸ್ಟ್ ಬೈ ಹಿಯರಿಂಗ್, ಕೇಳುವುದರಿಂದ ಅವರು ಆ ಪಾಪ ಕಾರ್ಯಗಳನ್ನು ಮಾಡುವುದಿಲ್ಲ. ಸೆಕೆಂಡ್ ಕ್ಲಾಸ್ ಮ್ಯಾನ್ ಏನಿದ್ದಾನೆ, ಅವನು ನೋಡ್ತಾನೆ, ಬೇರೆಯವರನ್ನು ನೋಡಿ ಅವನು ಕಲಿತಾನೆ. ಬರೇ ಕೇಳುವುದರಿಂದ ಮಾತ್ರ ಅವನಿಗೆ ಅರ್ಥ ಆಗುದಿಲ್ಲ, ಬರೇ ನೋಡ್ತಾನೆ ಅವನು. ಹೀಗೆ ಅವನು ಕಳ್ಳತನವನ್ನು ಮಾಡುವ ಕಳ್ಳನನ್ನು ನೋಡ್ತಾನೆ, ಕಳ್ಳನಿಗೆ ಪೊಲೀಸರು ಇಟ್ಕೊಂಡು ಹೋಗುವುದನ್ನು ನೋಡ್ತಾನೆ, ಆಮೇಲೆ ಕಲಿತಾನೆ. ಹೌದು,
ನಾನು ಕೇಳಿದ್ದು ಈಗ ನಿಜವಾಗಿ ನೋಡ್ತಾ ಇದ್ದೇನೆ, ಆದ್ರಿಂದ ಇದು ಸತ್ಯವೇ ಇರಬೇಕು ಅಂತ ಅವನು ಸೆಕೆಂಡ್ ಕ್ಲಾಸ್ ಮ್ಯಾನ್ ಅಂತ ಹೇಳ್ತಾರೆ. ಆದ್ರೆ ಥರ್ಡ್ ಕ್ಲಾಸ್ ಮ್ಯಾನ್ ಯಾರಿರ್ತಾರೆ, ಅವರು ಕೇಳ್ತಾರೆ, ಕಳ್ಳತನ ಮಾಡಿದ್ರೆ ಪೊಲೀಸರು ಇಟ್ಕೊಂಡು ಹೋಗ್ತಾರೆ. ಅವನು ನೋಡ್ತಾನೆ ಬೇರೆಯವ್ರು ಕಳ್ಳತನ ಮಾಡಿದ್ದು ಅವನಿಗೆ ಪೊಲೀಸರು ಇಟ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನ ನೋಡ್ತಾನೆ, ಆದ್ರೂ ಕಲಿಯುವುದಿಲ್ಲ. ಆಮೇಲೆ ಅವನೇ ಕಳ್ಳತನ ಮಾಡ್ತಾನೆ, ಆಮೇಲೆ ಅವನಿಗೆ ಪೊಲೀಸರು ಇಟ್ಕೊಂಡು ಹೋಗ್ತಾರೆ, ಆವಾಗ ಕಲಿತಾನೆ. ಇನ್ನೊಬ್ರು ವರ್ಗದವ್ರು ಇದ್ದಾರೆ, ಅವರು ಫೋರ್ತ್ ಕ್ಲಾಸ್ ಮ್ಯಾನ್. ಅವರಿಗೆ ಇದು ಮೂರಾದ್ಮೇಲೆ ಪೊಲೀಸರು ಹಿಡಿದು ಜೈಲಿಗೆ ಹಾಕಿ ಮತ್ತೆ ಬಿಡ್ತಾರೆ ಜೈಲಿಂದ, ಆದ್ರೂ ಅವನು ತನ್ನ ಬುದ್ಧಿ ಸುಧಾರಿಸ್ಕೊಳ್ಳುವುದಿಲ್ಲ, ಮತ್ತೆ ಕಳ್ಳತನ ಮಾಡ್ತಾನೆ. ಪದೇ ಪದೇ ಕಳ್ಳತನ ಮಾಡ್ತಾನೆ, ಪದೇ ಪದೇ ಜೈಲಿಗೆ ಹೋಗ್ತಾನೆ. ಸೊ ಈ ನಾಲ್ಕನೇ ವರ್ಗದ ವ್ಯಕ್ತಿಗಳು ಏನಿದ್ದಾರೆ, ಪದೇ ಪದೇ ಪಾಪ ಕಾರ್ಯಗಳನ್ನು ಮಾಡ್ತಾರೆ. ಸೊ ಇದು ಆನೆಯ ಸ್ನಾನ ಮಾಡಿದ ಹಾಗೆ. ಪುನಃ ಪುನಃ ಚರ್ವಿತ ಚರ್ವಣಾನ. ಆದ್ರೆ ನಮ್ಗೆ ಗೊತ್ತಿರ್ಬೋದು, ನಾವು ಕೆಲವೊಮ್ಮೆ ನೋಡ್ತೇವೆ ತರಕಾರಿ ಅಂಗಡಿ ಹತ್ರ ದನಗಳು ಬಂದು ಆ ಬುಟ್ಟಿಯಲ್ಲಿರುವ ತರಕಾರಿಗೆ ಬಾಯಿಯನ್ನು ಹಾಕ್ತದೆ. ಸೊ ಆವಾಗ ಒಬ್ಬ ಆ ವ್ಯಾಪಾರಿ ಏನಿದ್ದಾನೆ, ಅವನು ಕೋಲನ್ನು ಹಿಡ್ಕೊಂಡು ಆ ದನಕ್ಕೆ ಹೊಡಿತಾನೆ. ಆವಾಗ ಆ ದನ ಓಡಿ ಹೋಗ್ತದೆ. ಮತ್ತೆ ಮರುದಿನ ಆ ದನ ಮತ್ತೆ ಬಂದು ತರಕಾರಿಗೆ ಬಾಯಿ ಹಾಕ್ತದೆ. ಸೊ ಈ ದನದ ಉದಾಹರಣೆಯನ್ನು ತೆಗೆದುಕೊಂಡಾಗ, ದನ ಆದ್ರೆ ಅದು ಒಂದು ಪ್ರಾಣಿ ಅಂತ ಹೇಳ್ಬಹುದು. ಆದ್ರೆ ಮನುಷ್ಯನಾದವನು ಸಹ ಅದೇ ರೀತಿಯ ವರ್ತನೆಯನ್ನು ಮಾಡಿದರೆ ಪ್ರಾಣಿಗೆ ಮತ್ತೆ ಮನುಷ್ಯನಿಗೆ ಇರುವಂತಹ ವ್ಯತ್ಯಾಸ ಏನು? ಈಗ ಕ್ರಿಶ್ಚಿಯನ್ಸ್ ಕಾನ್ಫೆಷನ್ ಅಂತ ಇದೆ. ಈಗ ಪಾಶ್ಚಾತ್ಯ ದೇಶಗಳಿಗೆ ಹೋದ್ರೆ ಆದಿತ್ಯವಾರ ಏನಿದೆ, ಚರ್ಚಿಗೆ ಬಂದು ಅವರು ಕಾನ್ಫೆಷನ್ ಅಂದ್ರೆ ಪ್ರಾಯಶ್ಚಿತ್ತದ ಬಗ್ಗೆ ಪಾದ್ರಿಗಳಿಗೆ ಹೇಳ್ತಾರೆ. ಸೊ ನಾನು ಸೋಮವಾರದಿಂದ ಶನಿವಾರದ ತನಕ ಮಾಡಿದ ಪಾಪದ ಬಗ್ಗೆ ಪ್ರಾಯಶ್ಚಿತ್ತ ಮಾಡಲಿಕ್ಕಾಗಿ ಬಂದಿದ್ದೇನೆ. ಆದ್ರಿಂದ ನಾನು ಸ್ವಲ್ಪ ಸಣ್ಣ ದಾನ ಮಾಡ್ತೇನೆ ಮತ್ತು ನನ್ನನ್ನು ಕ್ಷಮಿಸಿ. ಆಮೇಲೆ ಮತ್ತೆ ಆ ರೀತಿ ಇದು ಆದಿತ್ಯವಾರ ಮಾಡಿದ ಮೇಲೆ ಮತ್ತೆ ಮರುದಿನ ಮತ್ತೆ ಅದೇ ಪಾಪ ಕಾರ್ಯಗಳನ್ನು ಮಾಡ್ತಾನೆ. ಮದ್ಯಪಾನ ಮಾಡುವುದು, ಈ ಅನೈತಿಕ ಲೈಂಗಿಕತೆಯನ್ನು ಮಾಡುವುದು, ಮತ್ತೆ ಸೋಮವಾರದಿಂದ ಶನಿವಾರದ ತನಕ, ಮತ್ತೆ ಮುಂದಿನ ಆದಿತ್ಯವಾರ ಹೋಗಿ ಕಾನ್ಫೆಷನ್ ಮಾಡು. ಸೊ ಈ ರೀತಿಯ ಒಂದು ಪ್ರಾಯಶ್ಚಿತ್ತದಿಂದ ಪ್ರಯೋಜನ ಏನು ಅಂತ. ಮತ್ತೆ ಕೆಲವರು ಪಾಪಗಳಿಂದ ಮುಕ್ತಲಾಗಲಿಕ್ಕಾಗಿ ಯಜ್ಞಗಳನ್ನು ಮಾಡ್ತಾರೆ, ದಾನಗಳನ್ನು ಮಾಡ್ತಾರೆ, ತಪಗಳನ್ನು ಮಾಡ್ತಾರೆ. ಮತ್ತೆ ಕೆಲವರು ನಾವು ನೋಡ್ತೇವೆ, ಅವರು ನೋಡ್ಲಿಕ್ಕೆ ರಿಲಿಜಿಯಸ್ ಆಗಿರ್ತಾರೆ, ಕುಂಕುಮಗಳನ್ನು ಹಾಕ್ತಾರೆ, ಆಮೇಲೆ ಕೆಲವು ತಿಲಕ್ಗಳನ್ನು ಹಾಕೊಳ್ಬಹುದು. ಆದ್ರೆ ಅವರು ಈ ಮದ್ಯಪಾನವನ್ನು ಮಾರಾಟ ಮಾಡುವುದು ಅಥವಾ ಈ ಮಾಂಸಗಳನ್ನು ಈ ಕುರಿಗಳನ್ನು ದುರ್ಗಾದೇವಿಗೆ ಕಾಳಿ ಮಾತಾ ಅವಳಿಗೆ ಅರ್ಪಣೆಯನ್ನು ಮಾಡಿ ಮಾಂಸವನ್ನು ತಿನ್ನುವುದು, ಈ ರೀತಿಯ ಕಾರ್ಯಗಳನ್ನು ಸಹ ಮಾಡ್ತಾರೆ. ಸೊ ಆದ್ರಿಂದ ಈ ರೀತಿಯ ಪ್ರಾಯಶ್ಚಿತ್ತದಿಂದ ಏನು ಪ್ರಯೋಜನ ಇದೆ? ಈಗ ನಾವು ಪ್ರಪಂಚದಲ್ಲಿ ನೋಡ್ತೇವೆ, ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಕೆಲವರು ತುಂಬಾ ಸುಂದರರಾಗಿ ಇರ್ತಾರೆ, ಆದ್ರೆ ಕೆಲವರು ತುಂಬಾ ಕುರೂಪಿಯಾಗಿ ಇರ್ತಾರೆ. ಇದೇ ಪ್ರಪಂಚದಲ್ಲಿ ನಾವು ನೋಡ್ತೇವೆ, ಕೆಲವರು ತುಂಬಾ ಶ್ರೀಮಂತರಾಗಿ ಇರ್ತಾರೆ, ಆದ್ರೆ ಕೆಲವರು ತುಂಬಾ ಬಡವರಾಗಿ ಇರ್ತಾರೆ. ಆಮೇಲೆ ಕೆಲವರು ತುಂಬಾ ಒಂದು ಗಟ್ಟಿಮುಟ್ಟಾದ ಸ್ಟ್ರಾಂಗ್ ದೇಹವನ್ನು ಹೊಂದಿರಬಹುದು, ಆದ್ರೆ ಕೆಲವರಿಗೆ ಅಂಗವಿಕಲತೆ ಇರ್ತದೆ, ಅವರಿಗೆ ಸರಿಯಾಗಿ ಕೈಕಾಲುಗಳು ಇರುವುದಿಲ್ಲ. ಸೊ ಈ ರೀತಿಯ ಸನ್ನಿವೇಶಗಳನ್ನು ನಾವು ನೋಡ್ತೇವೆ. ಕೆಲವರಿಗೆ ತುಂಬಾ ಸದೃಢವಾದ ಆರೋಗ್ಯ ಇರ್ತದೆ, ಕೆಲವರಿಗೆ ತುಂಬಾ ರೋಗಗಳು ಇರ್ತದೆ. ಸೊ ಆದ್ದರಿಂದ
ಇದರ ಕಾರಣಗಳನ್ನು ನಾವು ನೋಡಿದಾಗ ಯಾರು ಈ ರೀತಿ ಕುರೂಪಿ ಅಥವಾ ಬಡವರಾಗಿರ್ತಾರೆ, ಈ ರೀತಿಯ ಫಲಗಳು ಒಬ್ಬನಿಗೆ ಹೇಗೆ ಸಿಗ್ತದೆ, ಅವನ ಹಿಂದಿನ ಪಾಪ ಕಾರ್ಯಗಳ ಪ್ರಕಾರ ಅವನಿಗೆ ಈ ರೀತಿಯ ರಿಯಾಕ್ಷನ್ಸ್ಗಳು ಅಥವಾ ಫಲಗಳು ಒಬ್ಬನಿಗೆ ಸಿಗ್ತದೆ. ಒಬ್ಬನು ಸಿನ್ಫುಲ್ ರಿಯಾಕ್ಷನ್ಸ್ ಅಥವಾ ಪಾಪ ಕಾರ್ಯಗಳನ್ನು ಮಾಡಿದ್ರೆ ಅವನಿಗೆ ಈ ಫಿಸಿಕಲ್ ದೈಹಿಕವಾಗಿ ಅವನು ಕುರೂಪಿಯಾಗಿರಬಹುದು, ಅಥವಾ ಅವನು ಅಶಕ್ತನಾಗಿ ಇರಬಹುದು, ಅಥವಾ ಇಮೋಷನಲ್ ಲೆವೆಲ್ ಅಂದ್ರೆ ಮಾನಸಿಕವಾಗಿ ಇಮೋಷನಲ್ ಲೆವೆಲ್ ಅಲ್ಲಿ ಸಹ ಅವನು ಈ ಡಿಪ್ರೆಷನ್ಗೆ ಹೋಗಬಹುದು, ಅಥವಾ ಅವನಿಗೆ ಕೆಲವು ಇನ್ಸಲ್ಟ್ಸ್ ಗಳನ್ನು ಬೇರ್ ಮಾಡಬೇಕಾಗಬಹುದು. ಕೆಲವರಿಗೆ ಇಲಿಟರೇಟ್ ಅನಕ್ಷರಸ್ಥರಿರ್ತಾರೆ. ಸೊ ಈ ರೀತಿ ಇದು ಪಾಪ ಕಾರ್ಯಗಳು ಮಾಡಿದ ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಮಾಡಿದ ಪಾಪ ಕಾರ್ಯಗಳಿಂದ ಈ ರೀತಿಯ ಫಲಗಳು ಒಬ್ಬನಿಗೆ ಸಿಗುತ್ತದೆ. ಅದೇ ಒಬ್ಬನು ಪುಣ್ಯ ಕಾರ್ಯಗಳನ್ನು ಹಿಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಮಾಡಿದ್ರೆ ಅವನಿಗೆ ಸುಂದರವಾದ ದೇಹ, ಅಥವಾ ಸದೃಢವಾದ ಆರೋಗ್ಯಕರವಾದ ದೇಹ, ಅಥವಾ ತುಂಬಾ ಐಶ್ವರ್ಯ, ಅಥವಾ ಈ ಸ್ಟ್ರೆಂತ್, ಶಕ್ತಿ, ಈ ರೀತಿ ಅವನಿಗೆ ಸಿಗಬಹುದು. ಹಾಗಾದ್ರೆ ನಾವು ಕೇಳಬಹುದು, ಈ ಪಾಪ ಏನಿದೆ ಇದೇ ದುಃಖಕ್ಕೆ ಮೂಲ ಹೌದು ಅಂತ. ಆದ್ರಿಂದ ಶಾಸ್ತ್ರಗಳಲ್ಲಿ ಹೇಳಿದ ಪ್ರಕಾರ ದುಃಖಕ್ಕೆ ಮೂಲ ಏನಿದೆ ಅದು ಪಾಪ ಕಾರ್ಯಗಳನ್ನು ಮಾಡುವುದು. ಸೊ ಅದರಲ್ಲಿ ಎರಡು ರೀತಿಯ ಫಲಗಳು ಇದೆ. ಅದು ಒಂದು ಅಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ, ಆಮೇಲೆ ಇನ್ನೊಂದು ಪ್ರಾರಬ್ಧ ಕರ್ಮ. ಸೊ ನಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಈ ಹುಡುಗ ಏನಿದ್ದಾನೆ ಅವನು ಸೈಕಲ್ ಇಂದ ಬಿದ್ದು ಅವನ ಕಾಲಿಗೆ ರಕ್ತ ಬರ್ತಾ ಇದೆ. ಸೊ ಇದನ್ನು ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ಪ್ರಾರಬ್ಧ ಕರ್ಮ ಅಂದ್ರೆ ಅವನು ಈಗ ಬಿದ್ದಿದ್ದಾನೆ, ಅವನು ರಕ್ತ ಬರ್ತಾ ಇದೆ, ಅವನಿಗೆ ತುಂಬಾ ನೋವು ಆಗ್ತಾ ಇದೆ, ಅವನು ನೋವನ್ನು ಅನುಭವಿಸ್ತಾ ಇದ್ದಾನೆ. ಇದು ಅವನು ಹಿಂದೆ ಯಾವಾಗ್ಲೂ ಮಾಡಿದ ಪಾಪದ ಪ್ರಾರಬ್ಧ ಕರ್ಮ, ಅದು ಆ ಫಲ ಅವನಿಗೆ ಇವತ್ತು ಸಿಗ್ತಾ ಇದೆ. ಆದ್ರೆ ಸ್ವಲ್ಪ ಸಮಯದ ಹಿಂದೆ ಅದು ಅಪ್ರಾರಬ್ಧ ಕರ್ಮವಾಗಿ ಇತ್ತು. ಸೊ ಅದು ಅನ್ಮ್ಯಾನಿಫೆಸ್ಟ್, ಇನ್ನು ಅದು ಅವ್ಯಕ್ತ ಸ್ಥಿತಿಯಲ್ಲಿ ಆ ಫಲ ಅವ್ಯಕ್ತ ಸ್ಥಿತಿಯಲ್ಲಿ ಅದು ಇತ್ತು. ಆದ್ರೆ ಈಗ ಅದು ವ್ಯಕ್ತವಾಗಿರುವುದರಿಂದ ಅವನು ನೋವನ್ನು ಅನುಭವಿಸ್ತಾ ಇದ್ದಾನೆ. ಸೊ ಆದ್ರಿಂದ ಒಂದು ಮರದಲ್ಲಿ ನಾವು ನೋಡಿದ್ರೆ, ಒಂದು ಮರದಲ್ಲಿ ಕೆಲವು ತುಂಬಾ ಸಿಹಿಯಾದ ಹಣ್ಣುಗಳು ಸಿಗಬಹುದು, ಆದ್ರೆ ಕೆಲವೊಮ್ಮೆ ತುಂಬಾ ಕಹಿಯಾದ ಅಥವಾ ಹುಳಿಯಾದ ಹಣ್ಣುಗಳು ಸಿಗಬಹುದು. ಸೊ ಆದ್ರಿಂದ ಇದು ಏನಿದೆ, ಪಾಪ ಕಾರ್ಯಗಳು ಮತ್ತೆ ಪುಣ್ಯ ಕಾರ್ಯಗಳು. ಸೊ ಪಾಪ ಕಾರ್ಯಗಳು ಅಂದ್ರೆ ಏನು? ಈಶೋಪನಿಷತ್ತಲ್ಲಿ ಶಿಲಾ ಪ್ರಭುಪಾದರು ಹೇಳ್ತಾರೆ, ಡಿಸೊಬೇಡಿಯನ್ಸ್ ಟು ಗಾಡ್, ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಮಾಡುವಂತಹ ಕಾರ್ಯಗಳು, ಮತ್ತೆ ಅವನಿಗೆ ಸ್ವ ಇಚ್ಛೆಯಿಂದ ಅವನನ್ನು ದೂರ ಮಾಡಿ ಅವನನ್ನು ನಾವು ನೆಗ್ಲೆಕ್ಟ್ ಮಾಡಿ ಮಾಡುವಂತಹ ಈ ಕಾರ್ಯಗಳನ್ನು ಪಾಪ ಕಾರ್ಯಗಳು ಅಂತ ಹೇಳ್ತಾರೆ. ಸೊ ಈಗ ಇದರಲ್ಲಿ ಕೂಟಂ ಬೀಜಂ ಅಂತ ಇದೆ. ಕೂಟಂ ಅಂದ್ರೆ ಏನು ಅಂದ್ರೆ, ಈಗ ನಾವು ಈ ಉದಾಹರಣೆಯನ್ನು ತೆಗೆದುಕೊಳ್ಳೋಣ, ಕಳ್ಳತನದ ಸೇಮ್ ಉದಾಹರಣೆಯನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ. ಒಬ್ಬನಿಗೆ ಕೆಲಸ ಸಿಗದೆ ಅವನಿಗೆ ಧನದ ಅಭಾವ ಬಂದಾಗ ಅವನು ಆಲೋಚನೆ ಮಾಡಬಹುದು, ನಾನು ಈಗ ಕಳ್ಳತನವನ್ನು ಮಾಡಿ ಧನವನ್ನು ಗಳಿಸ್ತೇನೆ ಅಂತ. ಆ ಟೆಂಡೆನ್ಸಿ ಏನಿದೆ, ಅವನು ಮಾಡುವಂತಹ ಪ್ರವೃತ್ತಿ, ಆ ಪ್ರವೃತ್ತಿ, ಆ ಕಳ್ಳತನ ಮಾಡುವಂತಹ ಪ್ರವೃತ್ತಿಗೆ ಕೂಟಂ ಅಂತ ಹೇಳ್ತಾರೆ. ಅಂದ್ರೆ ಅದು ಜನರಲ್ ಪ್ರವೃತ್ತಿ. ಇನ್ನು ಅವನು ಏನು ಅದರ ಬಗ್ಗೆ ಪ್ಲಾನ್ ಅಂದ್ರೆ ಉಪಾಯಗಳನ್ನು ಏನು ಮಾಡಿಲ್ಲ, ಆದ್ರೆ ಅವನಿಗೆ ಆ ಕಳ್ಳತನ ಮಾಡುವಂತಹ ಒಂದು ಪ್ರವೃತ್ತಿ ಇದೆ. ಯಾಕಂದ್ರೆ ಆ ಪ್ರವೃತ್ತಿ ಇಲ್ಲದೆ ಇದ್ರೆ ಒಬ್ಬನು ಎಷ್ಟೇ ಕಷ್ಟ ಆದ್ರೂ ಸಹ ಅವನು ಕಳ್ಳತನ ಮಾಡ್ಲಿಕ್ಕೆ ಹೋಗುವುದಿಲ್ಲ.
ಆದ್ರೆ ಕಳ್ಳನಿಗೆ ಆ ಕಳ್ಳತನ ಮಾಡುವಂತಹ ಪ್ರವೃತ್ತಿ ಇರುವುದರಿಂದ ಅವನು ಕಳ್ಳತನವನ್ನು ಮಾಡ್ತಾನೆ. ಅದೇ ರೀತಿ ಬೇರೆ ಬೇರೆ ರೀತಿಯ ಪಾಪಗಳು ಒಂದನ್ನು ನಾವು ನೋಡೋಣ. ಈ ಕಳ್ಳತನವನ್ನು ನಾವು ನೋಡಿದಾಗ ಈಗ ಅವನು ಈಗ ಆಲೋಚನೆ ಮಾಡ್ತಾನೆ, ನನಗೆ ಈಗ ಕೆಲಸ ಇಲ್ಲ, ನನಗೆ ಧನ ಬೇಕಾಗಿದೆ, ಆದ್ದರಿಂದ ನಾನು ಕಳ್ಳತನ ಮಾಡಿ ಹಣವನ್ನು ಗಳಿಸುತ್ತೇನೆ. ಇದು ಕೂಟಂ ಅಂತ ಕರೀತಾರೆ. ಆಮೇಲೆ ಈ ಕೂಟಂ ಇಂದ ಏನಾಗ್ತದೆ, ಆ ಸಿನ್ಫುಲ್ ಆಸೆಗಳು, ಪಾಪ ಕಾರ್ಯದ ಆಸೆಗಳು ಹುಟ್ಟುತ್ತದೆ. ಅದನ್ನು ಬೀಜಂ ಅಂತ ಹೇಳ್ತಾರೆ. ಆವಾಗ ಅವನಿಗೆ ಆ ಪ್ರವೃತ್ತಿ ಇರುವುದರಿಂದ ಅವನು ಸರಿಯಾಗಿ ಆಲೋಚನೆಗಳನ್ನು ಮಾಡಿ ಅವನು ಹೇಳ್ತಾನೆ, ನಾನು ಈಗ ಈ ಮುಂದಿನ ತಿಂಗಳು ಈ ತಾರೀಕಿನೆಂದು ಈ ಮನೆಯಲ್ಲಿ ನಾನು ಕಳ್ಳತನವನ್ನು ಮಾಡ್ತೇನೆ ಅನ್ನುವ ಆಸೆಯನ್ನು ಅವನು ವ್ಯಕ್ತಪಡಿಸ್ತಾನೆ. ಅದನ್ನು ಬೀಜಂ ಅಂತ ಹೇಳ್ತಾರೆ. ಈ ರೀತಿ ಪ್ಲಾನ್ ಮಾಡಿದಾಗ ಅದೇ ದಿನ ಅವನು ಹೋಗಿ ಕಳ್ಳತನವನ್ನು ಮಾಡ್ತಾನೆ. ಕಳ್ಳತನವನ್ನು ಮಾಡಿದಾಗ ಅವನಿಗೆ ಇಮಿಡಿಯೇಟ್ ಆಗಿ ಅಪ್ರಾರಬ್ಧ ಕರ್ಮ ಅವನಿಗೆ ಸಿಗ್ತದೆ. ಅಪ್ರಾರಬ್ಧ ಕರ್ಮ ಸಿಕ್ಕಿದಾಗ ಅಂದ್ರೆ ಅವನು ಕಳ್ಳತನವನ್ನು ಮಾಡಿದಾಗ ಬೇರೆಯವರು ನೋಡಿ ಪೊಲೀಸಿಗೆ ಹೇಳ್ತಾರೆ. ಆವಾಗ ಆ ಅಪ್ರಾರಬ್ಧ ಕರ್ಮ ಅವನನ್ನು ಹಿಂಬಾಲಿಸಿ ಬರ್ತದೆ. ಆಮೇಲೆ ಪೊಲೀಸರು ಅವನನ್ನು ಹಿಡಿದು ಜೈಲಿಗೆ ಹಾಕ್ತಾರೆ. ಅದನ್ನು ಹಿಡಿದು ಜೈಲಿಗೆ ಹಾಕುವ ಅಂದ್ರೆ ಅವನು ಮಾಡಿದ ಕಳ್ಳತನದ ಫಲ ಅವನಿಗೆ ಸಿಕ್ಕಿದೆ, ಅದು ಪ್ರಾರಬ್ಧ ಕರ್ಮ ಅಂತ ಅವನಿಗೆ ಹೇಳ್ತಾರೆ. ಸೊ ಈ ರೀತಿ ಇನ್ನೊಂದು ಉದಾಹರಣೆಯನ್ನು ನೋಡುವುದಿದ್ರೆ, ಇಲ್ಲಿ ಒಬ್ಬ ಮನುಷ್ಯ ಅವನು ಆಲೋಚನೆ ಮಾಡ್ತಾ ಇದ್ದಾನೆ, ಈ ಯುವಕಿ ಏನಿದ್ದಾಳೆ ತುಂಬಾ ಸುಂದರವಾಗಿ ಇದ್ದಾಳೆ, ನಾನು ಅವಳನ್ನು ಭೋಗ ಮಾಡ್ಲಿಕ್ಕೆ ಆಸೆ ಪಡ್ತೇನೆ ಅಂತ. ಈ ಭೋಗ ಮಾಡುವ ಆಸೆ ಏನಿದೆ ಅದನ್ನು ಕೂಟಂ ಅಂತ ಹೇಳ್ತಾರೆ. ಆಮೇಲೆ ಅವನು ಸ್ಪೆಸಿಫಿಕ್ ಆಗಿ ಪ್ಲಾನ್ ಮಾಡ್ತಾನೆ, ನಾನು ಈ ಮದ್ಯಪಾನದ ಒಂದು ಪಾರ್ಟಿ ಏನಿದೆ ಮುಂದಿನ ತಿಂಗಳು ಬರುವಂತಹ ಆ ಪಾರ್ಟಿಯಲ್ಲಿ ನಾನು ಅವಳ ಜೊತೆ ನಾನು ಭೋಗವನ್ನು ಮಾಡ್ತೇನೆ ಅಂತ ಸ್ಪೆಸಿಫಿಕ್ ಪ್ಲಾನ್ ಮಾಡ್ತಾನೆ. ಅದನ್ನು ಬೀಜಂ ಅಂತ ಹೇಳ್ತಾನೆ. ಆಮೇಲೆ ಅದೇ ದಿನ ಅವನು ಅವಳ ಜೊತೆ ಭೋಗವನ್ನು ಮಾಡಿದಾಗ ಅವನಿಗೆ ಅನ್ಮ್ಯಾನಿಫೆಸ್ಟ್ ರಿಯಾಕ್ಷನ್, ಅಪ್ರಾರಬ್ಧ ಕರ್ಮ ಸಿಗ್ತದೆ. ಆಮೇಲೆ ಅದರ ಫಲ ಏನು, ಅನೈತಿಕ ಲೈಂಗಿಕತೆ ಮಾಡಿರುವುದರಿಂದ ಏಡ್ಸ್ ಬರಬಹುದು. ಸೊ ಅದು ಮ್ಯಾನಿಫೆಸ್ಟ್ ರಿಯಾಕ್ಷನ್, ಪ್ರಾರಬ್ಧ ಕರ್ಮ. ಅದರ ಪ್ರಕಾರ ಅವನಿಗೆ ಏಡ್ಸ್ ರೋಗ ಬರಬಹುದು ಅಥವಾ ಬೇರೆ ರೀತಿಯ ರೋಗಗಳು ಬರಬಹುದು. ಸೊ ಇದು ಅನೈತಿಕ ಸಂಬಂಧದಿಂದ ಅವನಿಗೆ ಬರುವಂತಹ ಪ್ರಾರಬ್ಧ ಕರ್ಮ. ಸೊ ಆದ್ರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು ಏನಂದ್ರೆ, ಪಾಪ ಏನಿದೆ ಅದು ಅಪ್ರಾರಬ್ಧ ಕರ್ಮವನ್ನು, ಅನ್ಮ್ಯಾನಿಫೆಸ್ಟ್ ರಿಯಾಕ್ಷನ್ ಕರ್ಮ ಫಲವನ್ನು ನೀಡ್ತದೆ. ಆದ್ರೆ ಆ ಅಪ್ರಾರಬ್ಧ ಕರ್ಮ ಏನಿದೆ ಅದು ಮುಂದೆ ಪ್ರಾರಬ್ಧ ಕರ್ಮವಾಗಿ ಅದು ವ್ಯಕ್ತ ರೂಪಕ್ಕೆ ಬರ್ತದೆ. ಆಮೇಲೆ ಅಷ್ಟೇ ಮಾತ್ರ ಅಲ್ಲ, ಆ ಅಪ್ರಾರಬ್ಧ ಕರ್ಮಫಲ ಏನಿದೆ ಅದು ಮತ್ತೆ ಕೂಟಂ ಇದನ್ನು ಕ್ರಿಯೇಟ್ ಮಾಡ್ತದೆ. ಅಂದ್ರೆ ಆ ಪಾಪ ಕಾರ್ಯ ಮಾಡುವಂತಹ ಪ್ರವೃತ್ತಿಯನ್ನು ಸಹ ಅದು ಮತ್ತೆ ಪರ್ಪೆಚುವೇಟ್, ಅಂದ್ರೆ ಅದನ್ನು ಮತ್ತೆ ನಮ್ಗೆ ಮುಂದೆ ತೆಗೆದುಕೊಂಡು ಹೋಗ್ತದೆ ಕೂಟಂ. ಸೊ ಅಪ್ರಾರಬ್ಧ ಕರ್ಮದಿಂದ ನಮಗೆ ಕೂಟಂ ಸಹ ಬರ್ತದೆ, ಆಮೇಲೆ ಪ್ರಾರಬ್ಧ ಕರ್ಮ ಸಹ ಸಿಗ್ತದೆ. ಆಮೇಲೆ ಕೂಟಂ, ಈ ಪ್ರವೃತ್ತಿ ಏನಿದೆ ಮತ್ತೆ ಅದು ಪಾಪದ ಕಾರ್ಯದ ಆಸೆಯಾಗಿ ಪರಿಣಾಮಗೊಳ್ತದೆ, ಬೀಜವಾಗಿ ಪರಿಣಾಮಗೊಳ್ತದೆ. ಆ ಬೀಜ ಆದಾಗ ಮತ್ತೆ ಅವನು ಪಾಪ ಕಾರ್ಯಗಳಲ್ಲಿ ತೊಡಗ್ತಾನೆ. ಇದು ಒಂದು ವಿಷಯಸ್ ಸೈಕಲ್ ಇದ್ದಾಗೆ. ಮತ್ತೆ ಪಾಪ ಮಾಡ್ತಾನೆ, ಮತ್ತೆ ಅಪ್ರಾರಬ್ಧ ಕರ್ಮಫಲ ಸಿಗ್ತದೆ, ಮತ್ತೆ ಅಪ್ರಾರಬ್ಧ ಕರ್ಮಫಲಗಳು, ಪ್ರಾರಬ್ಧ ಕರ್ಮ ಮತ್ತೆ ಕೂಟಮನ್ನು ಸಿಗ್ತದೆ. ಆಮೇಲೆ ಆ ಕೂಟಂ ಇರುವುದರಿಂದ ಮತ್ತೆ ಮತ್ತೆ ಪಾಪ ಕಾರ್ಯಗಳನ್ನು ಮಾಡ್ತಾನೆ. ಸೊ ಆದ್ದರಿಂದ ಇಲ್ಲಿ ನಾವು ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಗೆ ಒಂದು ಬೀಜಕ್ಕೆ ನೀರು ಹಾಕಿದಾಗ ಅದು ಸಣ್ಣಕ್ಕೆ ಮೊಳಕೆ ಬರ್ತದೆ. ಸೊ ಇದು ಕೂಟಂ ಸ್ಟೇಜ್ ಅಲ್ಲಿ ಇದ್ದಾಗ ಇದು ಸಣ್ಣ ಮೊಳಕೆ ಬರ್ತದೆ. ಈ ಮೊಳಕೆ ಬರುವುದೇನಿದೆ ಅದು ಆಸೆಯ ವ್ಯಕ್ತಪಡಿಸುವುದು, ಬೀಜಂ ಆಗ್ತದೆ. ಸೊ ಬೀಜಂ ಏನಿದೆ ಅದು ಅದಕ್ಕೆ ನೀರು ಹಾಕಿದ್ರೆ ಅದು ಜಾಸ್ತಿ ಸ್ಲೋಲಿ
ಗಿಡವಾಗಿ ಬೆಳೀತದೆ, ಆಮೇಲೆ ಮರವಾಗಿ ಬೆಳೀತದೆ, ಮರವಾಗಿ ಆಮೇಲೆ ಅದು ಫಲವನ್ನು ನೀಡ್ತದೆ. ಸೊ ಫಲ ಅದು ಪಾಪಕಾರಿ ಆಗಿದ್ರೆ ಅದು ನಮಗೆ ಕಹಿಯಾದ ಒಂದು ಹಣ್ಣನ್ನು ನೀಡ್ತದೆ. ಪುಣ್ಯ ಕಾರ್ಯ ಆಗಿದ್ರೆ ಅದು ಒಬ್ಬನಿಗೆ ಸಿಹಿಯಾದ ಹಣ್ಣನ್ನು ನೀಡ್ತದೆ. ಈ ರೀತಿಯ ಒಂದು ಈ ಚಕ್ರ ಏನಿದೆ ಅದು ನಡೀತಾ ಇರ್ತದೆ. ಹಾಗಾದ್ರೆ ಈ ಚಕ್ರವನ್ನು, ಈ ಪಾಪ ಕಾರ್ಯಗಳ ಚಕ್ರವನ್ನು ತಡೆಗಟ್ಟುವುದು ಹೇಗೆ? ಅದಕ್ಕೆ ಶ್ರೀಲಾ ಪ್ರಭುಪಾದರು ಹೇಳ್ತಾರೆ, ನಾವು ಟಾಲರೇಟ್, ಸಹನೆಯನ್ನು ಮಾಡ್ಕೊಳ್ಬೇಕು. ನಮಗೆ ಪಾಪ ಕಾರ್ಯಗಳನ್ನು ಮಾಡುವಂತಹ ಆಸೆ ಬಂದ್ರೆ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಮತ್ತೆ ಈ ಪಾಪ ಯುಕ್ತವಾದ ಈ ಅರ್ಜಿಗಳನ್ನು ನಾವು ಅದನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ, ಅದನ್ನು ಭೋಗ ಮಾಡ್ಲಿಕ್ಕೆ ನಾವು ಹೋಗ್ಬಾರ್ದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಗೆ ಒಬ್ಬಳು ಯುವಕನಿಗೆ ಕಾಮದ ಆಸೆಯಿಂದ ಅವಳು ನೋಡ್ತಾ ಇದ್ದಾಳೆ. ಆವಾಗ ಅವನ ಇಂದ್ರಿಯಗಳು ಕಂಟ್ರೋಲ್ ತಪ್ಪಿ ಅವನು ಪಾಪ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅವನ ಆಸೆ ಹುಟ್ಟುತ್ತಾ ಇದೆ. ಸೊ ಆದ್ರಿಂದ ಈ ರೀತಿಯ ಅರ್ಜ್ಗಳನ್ನು, ವೇಗಗಳನ್ನು ಒಬ್ಬನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಒಬ್ರು ಭಕ್ತರಿದ್ರು, ಅವ್ರ ಹತ್ರ ಒಬ್ಬ ಸ್ಟೂಡೆಂಟ್ ಬಂದು ಪ್ರಶ್ನೆಯನ್ನು ಕೇಳ್ತಾನೆ, ಪ್ರಭುಜಿ ಅವರೇ, ನಾನು ಒಬ್ಳು ಹುಡುಗಿಯನ್ನು ನಾನು ಇಷ್ಟಪಡ್ತಾ ಇದ್ದೇನೆ, ಅವಳು ಸಹ ನನ್ಗೆ ಇಷ್ಟಪಡ್ತಾ ಇದ್ದಾಳೆ. ಆದ್ರಿಂದ ನಾವು ಜೊತೆಗೆ ಓಡಾಡ್ತೇವೆ, ಆಮೇಲೆ ನಾವು ಭೋಗವನ್ನು ಮಾಡ್ಲಿಕ್ಕೆ ಇಷ್ಟವನ್ನು ಪಡ್ತೇವೆ. ನನಗೂ ಇಷ್ಟ ಇದೆ, ಅವಳಿಗೂ ಇಷ್ಟ ಇದೆ, ಆದ್ರಿಂದ ಭೋಗ ಮಾಡುವುದರಲ್ಲಿ ಏನು ತಪ್ಪಿದೆ ಪ್ರಭುಜಿಯವರೇ ಅಂತ ಅವರು ಆ ಪ್ರಭುಜಿಯವರ ಹತ್ರ ಕೇಳ್ತಾರೆ. ಅವಾಗ ಆ ಪ್ರಭುಜಿಗಳು ಅವರಿಗೆ ಹೇಳ್ತಾರೆ, ಆ ಹುಡುಗನಿಗೆ ಹೇಳ್ತಾರೆ, ನೋಡು, ಆ ಹುಡುಗಿ ಏನಿದ್ದಾಳೆ ಅವಳ ತಂದೆಯ ಆಸ್ತಿ, ಅಂದ್ರೆ ಶಾಸ್ತ್ರಗಳನ್ನು ಏನ್ ಹೇಳಿದ್ದಾರೆ, ಮದುವೆ ಆಗುವ ತನಕ ಒಬ್ಬಳು ಹುಡುಗಿ ಏನಿದ್ದಾಳೆ ಅವಳು ತಂದೆಯ ಮೇಲೆ ಅವಲಂಬಿತಳಾಗಿ ಇರ್ತಾಳೆ. ಆದ್ದರಿಂದ ಆ ಹುಡುಗಿ ತಂದೆಯ ಆಸ್ತಿ. ಆದ್ದರಿಂದ ಧಾರ್ಮಿಕವಾಗಿ ನೀನು ತಂದೆಯ ಬಳಿ ಹೋಗಿ ಕೇಳಬೇಕು, ನಾನು ನಿಮ್ಮ ಹುಡುಗಿಯನ್ನು ನನ್ನದಾಗಿ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ. ಆವಾಗ ಆ ತಂದೆ ಏನಿದ್ದಾನೆ ಅವನು ಆ ಹುಡುಗನಿಗೆ ಹೇಳ್ತಾನೆ, ನೀನು ಮೊದಲು ನಿನ್ನ ಸ್ಟಡೀಸ್ ಅನ್ನು ಮುಗಿಸ್ಕೋ, ಆಮೇಲೆ ಕೆಲಸವನ್ನು ಪಡಿ, ಆಮೇಲೆ ನಾನು ನಿಂಗೆ ಅವಳಿಗೆ ಮದುವೆಯನ್ನು ಮಾಡಿ ಕೊಡ್ತೇನೆ. ಆಮೇಲೆ ಶಾಸ್ತ್ರಿಕವಾಗಿ ಧಾರ್ಮಿಕವಾಗಿ ನೋಡಿದ್ರೆ ಆಮೇಲೆ ಮದುವೆಯಾಗಿ ಅವರು ಜೊತೆಗೆ ಇರಬಹುದು. ಆದ್ರೆ ಅದರ ಮೊದಲು ಒಬ್ಬನು ಹುಡುಗನು ಹುಡುಗಿಯ ಜೊತೆ ಭೋಗವನ್ನು ಮಾಡ್ಲಿಕ್ಕೆ ಇಷ್ಟವನ್ನು ಪಟ್ರೆ ಅದು ಅನೈತಿಕವಾಗ್ತದೆ. ಸೊ ಅದು ಧರ್ಮದ ವಿರುದ್ಧ ಆಗ್ತದೆ, ಯಾಕಂದ್ರೆ ಅದು ಭಗವಂತನ ಇಚ್ಛೆ ಅಲ್ಲ. ಸೊ ಆದ್ದರಿಂದ ಒಬ್ಬನಿಗೆ ಆ ಪಾಪಕ ಕಾರ್ಯಗಳನ್ನು ಮಾಡುವಂತಹ ಆಸೆಗಳು ಇರಬಹುದು, ಆದ್ರೆ ಆ ಆಸೆಗಳನ್ನು ಒಬ್ಬನು ಸಹನೆ ಮಾಡ್ಬೇಕು, ಅದನ್ನು ಟಾಲರೇಟ್ ಮಾಡ್ಬೇಕು ಅಂತ. ಹಾಗಿದ್ರೆ ಈ ಪಾಪ ಮಾಡುವಂತಹ ಈ ಪ್ರವೃತ್ತಿ ಏನಿದೆ ಅದು ಎಲ್ಲಿಂದ ಬರ್ತದೆ? ಸೊ ನಮ್ಗೀಗ ಅರ್ಥ ಆಯ್ತು, ಕೂಟಂ ಇಂದ ಬೀಜಂ ಬರ್ತದೆ, ಬೀಜಂ ಇಂದ ಒಬ್ಬನು ಪಾಪಗಳನ್ನು ಮಾಡ್ತಾನೆ. ಸೊ ಇದು ಕೂಟಂ ಎಲ್ಲಿಂದ ಬರ್ತದೆ? ಸೊ ಅದು ಅವಿದ್ಯ ಅಂದ್ರೆ ಇಗ್ನೋರೆನ್ಸ್ ಇಂದ ಬರ್ತದೆ. ನಾವು ಈ ದೇಹಗಳಲ್ಲ, ನಾವು ಕೃಷ್ಣನ ನಿತ್ಯ ದಾಸರು. ಜೀವೇರ ಸ್ವರೂಪ್ ಹೋಯ್ ಕೃಷ್ಣೇರ ನಿತ್ಯ ದಾಸ್. ನಾವು ಕೃಷ್ಣನ ನಿತ್ಯ ದಾಸರು. ಆದ್ರೆ ನಾವು ಅವಿದ್ಯೆಯನ್ನು ಹೊಂದಿರುವುದರಿಂದ, ಈ ಇಗ್ನೋರೆನ್ಸ್ ಅನ್ನು ಹೊಂದಿರುವುದರಿಂದ ನಾವು ಏನು ಆಲೋಚನೆ ಮಾಡ್ತೇವೆ ಅಂದ್ರೆ, ನಾವೇ ಮಾಸ್ಟರ್ಸ್, ವಿ ಆರ್ ದ ಮಾಸ್ಟರ್ಸ್, ವಿ ಆರ್ ದ ಎಂಜಾಯರ್ಸ್, ವಿ ಆರ್ ದ ಪ್ರೊಪ್ರೈಟರ್ಸ್, ನಾವೇ ಭೋಕ್ತರು ಅಂತ.
ಯಾವಾಗ ಈ ರೀತಿಯ ಒಂದು ಆಲೋಚನೆಯನ್ನು ಮಾಡ್ತೇವೆ, ಇದು ಅವಿದ್ಯೆಯಿಂದ ನಾವು ಮಾಡುವಂತಹ ಆಲೋಚನೆ. ಆವಾಗ ನಾವು ನಮ್ಮನ್ನು ನಾವು ಈ ದೇಹಗಳೊಂದಿಗೆ ನಾವು ಗುರುತಿಸಿಕೊಳ್ತೇವೆ. ನಾವು ಜೀವಾತ್ಮಗಳು, ನಾವು ಕೃಷ್ಣನ ನಿತ್ಯ ದಾಸರು ಅನ್ನೋದನ್ನು ನಾವು ಮರೆತು ಬಿಡ್ತೇವೆ. ಆವಾಗ ಏನು, ನಾನು ಈ ದೇಹ, ನಾನು ಈ ಭಾರತೀಯ, ನಾನು ಮೇಲ್, ನಾನು ಪುರುಷ, ನಾನು ಸ್ತ್ರೀ, ನಾನು ಕರ್ನಾಟಕಕ್ಕೆ ಈ ಬಿಲಾಂಗ್ ಆಗ್ತೇನೆ, ಈ ರೀತಿ ದೈಹಿಕವಾಗಿ ನಾವು ನಮ್ಮನ್ನು ಗುರುತಿಸಿಕೊಳ್ತೇವೆ. ಆವಾಗ ಏನಾಗ್ತದೆ, ನಮಗೆ ಭೌತಿಕ ಆಸೆಗಳು ಹುಟ್ಟುತ್ತದೆ. ಅದನ್ನು ಬೀಜಂ ಅಂತ ಹೇಳ್ತಾರೆ. ಮೊದಲು ಆ ಪ್ರವೃತ್ತಿ ಹುಟ್ಟುತ್ತದೆ, ಆಮೇಲೆ ಕೂಟಂ ಹುಟ್ಟುತ್ತದೆ, ಆಮೇಲೆ ಕೂಟಮಿಂದ ಬೀಜಂ, ಮೆಟೀರಿಯಲ್ ಡಿಸೈರ್ಸ್, ಅದು ಭೌತಿಕ ಆಸೆಗಳು ಹುಟ್ಟುತ್ತದೆ. ಭೌತಿಕ ಆಸೆಗಳು ಪಾಪ ಕಾರ್ಯವನ್ನು ಮಾಡಲಿಕ್ಕೆ ಒಬ್ಬನಿಗೆ ಪ್ರಚೋದನೆಯನ್ನು ನೀಡುತ್ತದೆ. ಆಮೇಲೆ ಪಾಪ ಕಾರ್ಯಗಳನ್ನು ಮಾಡಿದಾಗ ದುಃಖ ಸಿಗ್ತದೆ. ಇದಕ್ಕೆ ಕುಂತಿ ಮಹಾರಾಣಿ ಹೇಳ್ತಾರೆ, ಅವಿದ್ಯಾ ಕಾಮ ಕರ್ಮ ಬಿಹಿ. ಸೊ ಅವಿದ್ಯೆಯಿಂದ ಕಾಮ ಹುಟ್ಟುತ್ತದೆ, ಕಾಮದಿಂದ ಒಬ್ಬನು ಪಾಪ ಕಾರ್ಯಗಳನ್ನು, ಕರ್ಮಗಳನ್ನು ಮಾಡಿದಾಗ ಅವನಿಗೆ ಆ ಕರ್ಮ ಫಲ ಏನಿದೆ ಅದನ್ನು ಅವನು ಅನುಭವಿಸಬೇಕಾಗ್ತದೆ. ಸೊ ಆದ್ರಿಂದ ನಮಗೆ ನಾವು ಅರ್ಥ ಮಾಡ್ಕೊಳ್ಬಹುದು, ಈ ಪ್ರಾರಬ್ಧ ಕರ್ಮ ಬೀಜ ಏನಿದೆ ಇದು ಟು ಸಮ್ ಎಕ್ಸ್ಟೆಂಟ್, ಅಂದ್ರೆ ಸ್ವಲ್ಪ ಗಾತ್ರದವರೆಗೆ ಇದನ್ನು ಕರ್ಮ ಯೋಗ, ಜ್ಞಾನ ಯೋಗ ಮತ್ತು ಬೇರೆ ಯೋಗಿಕ್ ಪ್ರಾಸೆಸ್ ಪದ್ಧತಿಗಳಿಂದ, ಯೋಗ ಪದ್ಧತಿಗಳಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು. ಆದ್ರೆ ಅವಿದ್ಯೆ ಮತ್ತು ಈ ಕೂಟಂ ಏನಿದೆ ಅದನ್ನು ಭಕ್ತಿ ಸೇವೆಯಿಂದ ಮಾತ್ರ ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಈ ಚಾರ್ಟ್ ಅಲ್ಲಿ ನಾವು ನೋಡ್ತೇವೆ, ಇಲ್ಲಿ ನೋಡೋಣ. ಪ್ರಾರಬ್ಧ ಫಲ, ಇದನ್ನು ಯಜ್ಞ ದಾನ ತಪ ಮಾಡಿದಾಗ ಈ ಪಾಪ ಕಾರ್ಯಗಳು ನಾಶ ಆಗ್ತದೆ. ಆಮೇಲೆ ಪಾಪ ಕರ್ಮಗಳು ಏನಿದೆ ಇದು ಜ್ಞಾನಯೋಗದಿಂದ, ಸ್ವಲ್ಪ ತಪಸಾ ಬ್ರಹ್ಮಚರ್ಯೇನ ಸಮೇನ ಚ ದಮೇನ ಚ, ಸೊ ಈ ರೀತಿಯ ಜ್ಞಾನವನ್ನುಗಳ ಒಬ್ಬನು ಬೆಳೆಸಿಕೊಂಡಾಗ ಈ ಪಾಪ ಕಾರ್ಯಗಳನ್ನು ನಾಶ ಮಾಡಬಹುದು. ಆಮೇಲೆ ಅಷ್ಟಾಂಗ ಯೋಗ, ಜ್ಞಾನ ಯೋಗಗಳಿಂದ ಈವನ್ ಬೀಜಂ ಏನಿದೆ ಅದನ್ನು ನಾಶ ಮಾಡಬಹುದು, ಭೌತಿಕ ಆಸೆಗಳನ್ನು ನಾಶ ಮಾಡಬಹುದು. ಆದ್ರೆ ಪಾಪ ಕಾರ್ಯಗಳನ್ನು ಮಾಡುವಂತಹ ಪ್ರವೃತ್ತಿ ಮತ್ತು ಅದು ಯಾವುದರಿಂದ ಹುಟ್ಟುತ್ತದೆ, ಅವಿದ್ಯೆಯಿಂದ ಹುಟ್ಟುತ್ತದೆ. ಅವಿದ್ಯೆ ಮತ್ತು ಈ ಪಾಪ ಕಾರ್ಯಗಳನ್ನು ಮಾಡುವಂತಹ ಪ್ರವೃತ್ತಿ ಏನಿದೆ ಇದು ಕೇವಲ ಭಕ್ತಿಯೋಗದಿಂದ ಮಾತ್ರ ಇದನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ 6ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ಇದಕ್ಕೆ ಒಂದು ಶ್ಲೋಕವನ್ನು ಹೇಳ್ತಾರೆ. ಅಂದ್ರೆ ಈ ಭಾಸ್ಕರ ಸೂರ್ಯ ಏನಿದಾನೆ, ಈಗ ಬೆಳಿಗ್ಗೆ ಎದ್ದಾಗ ಮಂಜು ತುಂಬಿರ್ತದೆ. ಸೊ ಫುಲ್ ನಮ್ಗೆ ಏನು ಕಾಣಿಸುದಿಲ್ಲ ಕೆಲವೊಮ್ಮೆ. ಈಗ ನಾವು ನೋಡ್ಬೋದು, ಕೆಲವು ಫ್ಲೈಟ್ಸ್ ಗಳು ಇದೆಲ್ಲ ಕ್ಯಾನ್ಸಲ್ ಆಗ್ತದೆ ಅಥವಾ ಡಿಲೇ ಆಗ್ತದೆ. ಯಾಕೆ? ತುಂಬಾ ಮಂಜಿದೆ ಅಂದಾಗ ಬೆಳಿಗ್ಗೆ 6 ಗಂಟೆಗೆ ಹೊರಡಬೇಕಾದಂತ ಫ್ಲೈಟ್ಸ್ ಗಳು 8-8:15 ಹೊರಡ್ಬೋದು. ಯಾಕೆಂದ್ರೆ ಆ ಮಂಜು ಏನಿದೆ, ಆ ಸೂರ್ಯ ಮೇಲೆ ಬಂದಾಗ ಆ ಮಂಜು ಕರಗಬೇಕು, ಆ ಕರಗಿದಾಗ ನಮ್ಗೆ ಎಲ್ಲ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದೇ ರೀತಿ ಈ ಭಕ್ತಿಯೋಗದಿಂದ ಮಾತ್ರ ಈ ಅವಿದ್ಯೆ ಮತ್ತು ಕೂಟವನ್ನು ನಾಶ ಮಾಡಲಿಕ್ಕೆ ಸಾಧ್ಯವಿದೆ. ಸೊ ಈ ಸಿನ್ಫುಲ್ ಆಕ್ಟಿವಿಟೀಸ್, ಈ ಹೃದಯದಲ್ಲಿ ತುಂಬಿರುವಂತಹ ಪಾಪ ಕಾರ್ಯಗಳು ಮತ್ತೆ ಆ ಪಾಪ ಮಾಡುವಂತಹ ಪ್ರವೃತ್ತಿ ಏನಿದೆ ಅದನ್ನು ಒಬ್ಬನು ಹೋಗಲಾಡಿಸ್ಬೇಕಾದ್ರೆ ಅವನು ಹೈಯರ್ ಟೇಸ್ಟ್ ಅಂದ್ರೆ ಉನ್ನತವಾದ ರುಚಿಯನ್ನು ಅವನು ಹೊಂದಿರಬೇಕು. ಸೊ ನಾವು ನೋಡಿದಾಗೆ ಈಗ ನಿನ್ನೆ ಮಾಡಿರುವಂತಹ ಒಂದು ಡ್ರೈ ರೋಟಿ ಒಬ್ನಿಗೆ ಕೊಟ್ರೆ ಅವನು ಅದನ್ನು ತಿರಸ್ಕಾರ ಮಾಡ್ಬೋದು. ಯಾವಾಗ ಅವನು ಮೃಷ್ಟಾನ್ನ ಭೋಜನವನ್ನು ನೋಡಿದಾಗ ನಿನ್ನೆ ಮಾಡಿದಂತಹ ಡ್ರೈ ರೋಟಿಯನ್ನು ಅವನು ರಿಜೆಕ್ಟ್ ಮಾಡ್ತಾನೆ. ಸೊ ಅದೇ ರೀತಿ ಒಬ್ಬನು ಹೈಯರ್ ಟೇಸ್ಟ್, ಉನ್ನತವಾದ ರುಚಿಯನ್ನು ಪಡೆದಾಗ, ಭಕ್ತಿ ಸೇವೆಯ ಉನ್ನತವಾದ ರುಚಿಯನ್ನು ಪಡೆದಾಗ ನೀಚವಾದ ಈ ರುಚಿಗಳನ್ನು ಅವನು ತನ್ನಿಂದ ತಾನೇ ಅವನು
ಬಿಡ್ತಾನೆ. ಆಮೇಲೆ ಇನ್ನೊಂದು ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂದ್ರೆ, ಈ ಪಾಪ ಕಾರ್ಯಗಳನ್ನು ಪುಣ್ಯ ಕಾರ್ಯಗಳಿಂದ ಅದನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಇದು ಅಲ್ಜೆಬ್ರಿಕ್ ಸಮ್ ಅಲ್ಲ. ಉದಾಹರಣೆಗೆ ನಾವು ನೋಡ್ತೇವೆ, ನೃಗ ಮಹಾರಾಜ ಅವನೇನಿದಾನೆ, ಅವನು ಹಿಂದಿನ ಜನ್ಮದಲ್ಲಿ ಅವನು ಒಂದು ದೇವಸ್ಥಾನ, ವಿಷ್ಣುವಿನ ದೇವಸ್ಥಾನ ಕಟ್ಟಲಿಕ್ಕೆ ಅವನು ಸಹಾಯವನ್ನು ಮಾಡಿರ್ತಾನೆ. ಆಮೇಲೆ ಸ್ವಲ್ಪ ಅಪರಾಧಗಳನ್ನು ಸಹ ಮಾಡ್ತಾನೆ. ಆದ್ರಿಂದ ಅವನು ಪಾಪ ಕಾರ್ಯಗಳನ್ನು ಮಾಡಿದ್ರಿಂದ ಅವನಿಗೆ 2 ಆಪ್ಷನ್ ಕೊಡ್ತಾರೆ. ಅಂದ್ರೆ ಮೊದಲು ನೀನು ಪಾಪ ಕಾರ್ಯಗಳನ್ನು ಅನುಭವಿಸ್ಬೇಕು ಅಥವಾ ಪುಣ್ಯ ಕಾರ್ಯಗಳನ್ನು ಅನುಭವಿಸ್ಲಿಕ್ಕೆ ಸ್ವರ್ಗ ಲೋಕಕ್ಕೆ ಹೋಗ್ಬೇಕು. ಯಾವುದನ್ನು ನೀನು ಇಷ್ಟಪಡ್ತೀಯಾ? ಸೊ ಅವನು ಹೇಳ್ತಾನೆ, ನಾನು ಮೊದಲು ಪಾಪ ಕಾರ್ಯಗಳಿಗೆ ನಾನು ಸಫರಿಂಗ್ ಅಂದ್ರೆ ದುಃಖವನ್ನು ಅನುಭವಿಸಿ ಆಮೇಲೆ ಸ್ವರ್ಗ ಲೋಕಕ್ಕೆ ಹೋಗಿ ಸುಖವನ್ನು ಅನುಭವಿಸ್ಲಿಕ್ಕೆ ಹೋಗ್ತೇನೆ. ಅದೇ ರೀತಿ ಅವನು ಆವಾಗ ಅವನಿಗೆ ಹಲ್ಲಿಯ ದೇಹ ಸಿಗ್ತದೆ. ಹಲ್ಲಿಯ ದೇಹ ಸಿಕ್ಕಿ ಅವನು ಬಾವಿಯಲ್ಲಿ ಬಿದ್ದಿರುವಾಗ ಯದುಗಳು, ಅವನು ವಿಷ್ಣುವಿನ ದೇವಸ್ಥಾನ ಕಟ್ಟಲಿಕ್ಕಾಗಿ ಸಹಾಯವನ್ನು ಮಾಡಿರುವುದರಿಂದ ಅವನಿಗೆ ಯದುಗಳು ಬಂದು ಅಲ್ಲಿ ನೋಡ್ತಾರೆ. ಹಲ್ಲಿ, ದೊಡ್ಡ ಹಲ್ಲಿಯನ್ನು ನೋಡಿ ಕೃಷ್ಣನಿಗೆ ಹೇಳ್ತಾರೆ, ಆ ಬಾವಿಯಲ್ಲಿ ತುಂಬಾ ಒಂದು ದೊಡ್ಡ ಹಲ್ಲಿ ಇದೆ. ಆಮೇಲೆ ಕೃಷ್ಣ ಬಂದು ಆ ಹಲ್ಲಿಯನ್ನು ತನ್ನ ಕಾಲಿನಿಂದ ಮುಟ್ಟಿದಾಗ ಆ ನೃಗ ಮಹಾರಾಜನ ಹಲ್ಲಿಯ ರೂಪ ಅವನಿಗೆ ಡೆಲಿವರೆನ್ಸ್ ಸಿಗ್ತದೆ. ಸೊ ಆಮೇಲೆ ಅವನು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಭೋಗವನ್ನು ಮಾಡ್ತಾನೆ. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು, ಪಾಪ ಕಾರ್ಯಗಳಿಗೆ ಸಪರೇಟ್ ಆಗಿ ಒಬ್ಬನು ದುಃಖವನ್ನು ಪಡಬೇಕು ಆಗ್ತದೆ. ಆಮೇಲೆ ಪುಣ್ಯ ಕಾರ್ಯಗಳನ್ನು ಮಾಡಿದಾಗ ಅದಕ್ಕೆ ಸಪರೇಟ್ ಆಗಿ ಅವನು ಸಂತೋಷ ಅಥವಾ ಭೋಗವನ್ನು ಅವನು ಪಡಬೇಕಾಗ್ತದೆ. ಸೊ ಆದ್ರಿಂದ ಪಾಪ ಕಾರ್ಯಗಳನ್ನು ಪುಣ್ಯ ಕಾರ್ಯಗಳಿಂದ ಒಬ್ಬನು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ನಿಜವಾದ ಪ್ರಾಯಶ್ಚಿತ್ತ ಏನಿದೆ ಅದು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಅಂತ ಶೀಲ ಪ್ರಭುಪಾದರು ಹೇಳ್ತಾರೆ. ಈ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಆಫ್ ಯೋಗ ಇದೇನಿದೆ, ಉದಾಹರಣೆಗೆ ವರ್ಣಾಶ್ರಮ ಇದೆ, ಜ್ಞಾನ, ವೈರಾಗ್ಯ, ತಪಶ್ಚರ್ಯ, ಬ್ರಹ್ಮಚರ್ಯ, ಮತ್ತೆ ಇಂದ್ರಿಯ ಮತ್ತು ಮನಸ್ಸಿನ ಹತೋಟಿ, ಆಮೇಲೆ ಸತ್ಯ, ಶೌಚ, ಈ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್, ಈ ತತ್ವಗಳು ಏನಿದೆ ಅದು ತನ್ನಿಂದ ತಾನೇ ಭಕ್ತಿ ಆಗುವುದಿಲ್ಲ. ಆದ್ರೆ ಇದನ್ನ ಯಾವಾಗ ನಾವು ಭಕ್ತಿ ಯೋಗದ ಜೊತೆ ನಾವು ಅದನ್ನು ಲಿಂಕ್ ಮಾಡ್ತೇವೆ ಆವಾಗ ಅದು ನಮ್ಗೆ ಭಕ್ತಿ ಸೇವೆಯಲ್ಲಿ ಮುಂದುವರೆದುಕೊಂಡು ಹೋಗ್ಲಿಕ್ಕೆ ಅದು ನಮಗೆ ಸಹಾಯವನ್ನು ಮಾಡ್ತದೆ. ಆದ್ರಿಂದ ಈ ಶ್ಲೋಕ ಏನಿದೆ, ಮೊದಲನೇ ಶ್ಲೋಕ, ಅದು ನಮ್ಮ ವಾಚೋ ವೇಗಂ ಮನಸಾ ಕ್ರೋಧ ವೇಗಂ, ಇದು ಇಂದ್ರಿಯ ಮತ್ತು ಮನಸ್ಸಿನ ಹತೋಟಿ ಮಾಡ್ಲಿಕ್ಕೆ ಅದು ಹೇಳ್ತಾ ಇದೆ. ಆದ್ರೆ ಅದನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕಾಗಿ ನಾವು ಮಾಡ್ತಾ ಇರುವುದರಿಂದ ಅದು ಕೃಷ್ಣ ಭಕ್ತಿಗೆ ಪ್ರಗತಿಯನ್ನು ಹೊಂದಲಿಕ್ಕೆ ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ. ಸೊ ಅದು ನಮ್ಗೆ ಅನುಕೂಲವಾಗಿರುವುದರಿಂದ ಅದನ್ನು ನಾವು ತುಂಬಾ ಗಂಭೀರತೆಯಿಂದ ಅದನ್ನು ನಾವು ಫಾಲೋ ಮಾಡ್ತೇವೆ. ಆದ್ರೆ ಬೇರೆ ಪ್ರಾಸೆಸ್ ಏನಿದೆ ಜ್ಞಾನ ಯೋಗದಿಂದ ಅಥವಾ ಬೇರೆ ಯೋಗಿಕ್ ಪದ್ಧತಿಗಳಿಂದ ಒಬ್ಬನು ಸಂಪೂರ್ಣವಾಗಿ ಈ ಕೂಟಂ ಮತ್ತು ಅವಿದ್ಯೆಯಿಂದ ಅವನು ಮುಕ್ತನಾಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಉದಾಹರಣೆ, ಈ ಗ್ಲಾಸ್ ನಾವು ನೋಡ್ತಾ ಇದ್ದೇವೆ, ಒಂದು ಗ್ಲಾಸ್ ಅಲ್ಲಿ ನೀರು ಇದೆ, ಆದ್ರೆ ಅಲ್ಲಿ ಕಲ್ಮಶಗಳು ಕೆಳಗೆ ಕೂತಿರ್ತದೆ. ನಾವು ಅದನ್ನು ಮತ್ತೆ ಒಂದು ಸ್ಪೂನ್ ಹಿಡಿದು ಕಲ್ಲಡಿಸಿದಾಗ ಅದು ಇಲ್ಲಿ ನಾವು ಬಲಗಡೆಯಲ್ಲಿ ನೋಡ್ತಾ ಇದ್ದೇವೆ, ಎಲ್ಲ ಮತ್ತೆ ಕಲುಷಿತವಾಗಿದೆ. ಸೊ ಜ್ಞಾನ ಯೋಗದಿಂದ ಇದೇ ರೀತಿ ಸೊ ಜ್ಞಾನ ಮತ್ತೆ ಬೇರೆ ಯೋಗ ಪದ್ಧತಿಗಳಿಂದ ಆಗುವಂತಹ ಈ ಪ್ರಾಯಶ್ಚಿತ್ತ ಅಥವಾ ಈ ಶುದ್ಧೀಕರಣ ಏನಿದೆ ಇದಕ್ಕೆ ಹೋಲಿಸಬಹುದು. ಆದ್ರಿಂದ ನಾವು ನೋಡ್ತೇವೆ ಜ್ಞಾನಿಗಳು, ಯೋಗಿಗಳು ಅವರು ಪತನಗೊಂತಾರೆ, ಅಧಪತನಗಳನ್ನು ಹೊಂತಾರೆ ಈ ಮಾರ್ಗದಲ್ಲಿ. ವಿಶ್ವಾಮಿತ್ರ ಮುನಿ ಹೇಗೆ ಅವನು ಅಪ್ಸರೆಗೆ ಈ ಪತನವನ್ನು ಹೊಂದಿದ, ಈ ರೀತಿಯನ್ನು ನಾವು ನೋಡ್ಬೋದು. ಸೊ ಅದಕ್ಕಾಗಿ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ಅದನ್ನ ನಾವು ಈ ಸ್ಟೆಪ್ಸ್ ಗಳನ್ನು ಈ 50ನೇ ಮಹಡಿಗೆ ಹೋಗ್ಬೇಕಾದ್ರೆ ನಾವು
ಸ್ಟೆಪ್ಸ್ ಗಳ ಮೇಲೆ ಹೋಗ್ಬೋದು ಅಥವಾ ಸೂಪರ್ ಫಾಸ್ಟ್ ಲಿಫ್ಟ್ ಅಲ್ಲಿ ಹೋಗ್ಬೋದು. ಸೊ ಈ ಜ್ಞಾನ ಯೋಗ, ಕರ್ಮಯೋಗ, ಇದು ಕರ್ಮಯೋಗ ಮತ್ತೆ ಬೇರೆ ಅಷ್ಟಾಂಗ ಯೋಗಗಳು ಏನಿದೆ ಅದು ಈ ಸ್ಟೆಪ್ಸ್ ಗಳನ್ನು ಹತ್ತಿ ಹೋದಾಗೆ. ಅದೇ ನಾವು ಬಲಗಡೆಯಲ್ಲಿ ನೋಡ್ತೇವೆ, ಒಬ್ಬನು ಗುರುವಿಗೆ ಶರಣಾಗಿ, ಆಧ್ಯಾತ್ಮಿಕ ಗುರುವಿಗೆ ಶರಣಾಗಿ ಅವನ ಕೈ ಕೆಳಗೆ ಅಂದ್ರೆ ಅವನ ಮಾರ್ಗದರ್ಶನದ ಅಡಿಯಲ್ಲಿ ಅವನು ಭಕ್ತಿ ಸೇವೆಯ ಈ ಸೇಮ್ ಪ್ರಿನ್ಸಿಪಲ್, ಸೇಮ್ ತತ್ವಗಳನ್ನು ಅವನು ಪಾಲನೆ ಮಾಡಿದ್ರೆ ಅವನು ಬಹುಬೇಗ ಅವನು ಯಶಸ್ಸನ್ನು ಹೊಂದಬಹುದು. ಅಂದ್ರೆ ಈಗ ನಾವು ಅದು ಲಿಫ್ಟ್ ಅಲ್ಲಿ ಹೋದಾಗೆ, ಸೂಪರ್ ಫಾಸ್ಟ್ ಲಿಫ್ಟ್ ಅಲ್ಲಿ. ಸೊ ವಿದಿನ್ 5 minutes ಒಬ್ನು ಅಥವಾ 6 minutes ಒಬ್ನು 50ನೇ ಮಹಡಿಗೆ ಹೋಗ್ಬೋದು. ಅದೇ ರೀತಿ ಭಕ್ತಿ ಯೋಗದಲ್ಲಿ ಒಬ್ನು ಈ ರೀತಿಯ ಮೈಂಡ್ ಕಂಟ್ರೋಲ್, ಸೆನ್ಸ್ ಕಂಟ್ರೋಲ್, ಇಂದ್ರಿಯಗಳನ್ನು, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ಒಬ್ಬನು ಭಕ್ತಿ ಸೇವೆಯಲ್ಲಿ ಈ ಹೈಯರ್ ಟೇಸ್ಟ್, ಉನ್ನತ ರುಚಿಯನ್ನು ಪಡೆಯಲಿಕ್ಕೆ ಅಭ್ಯಾಸಗಳನ್ನು ಮಾಡಿದ್ರೆ ಅವನು ಬಹುಬೇಗ ಯಶಸ್ಸನ್ನು ಅವನು ಹೊಂದುತ್ತಾನೆ. ಸೊ ಆದ್ರಿಂದ ಒಬ್ಬನು ತಪಶ್ಚರ್ಯವನ್ನು ಮಾಡಬೇಕು. ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ. ಒಬ್ಬನು ಈ ಎಲ್ಲಾ ವೇಗಗಳನ್ನು ಅವನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಅವನನ್ನು ಯಾರು ಈ 6 ವೇಗಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ತಾರೆ ಅವನನ್ನು ತಪಸ್ವಿ ಅಂತ ಕರೀತಾರೆ. ಸೊ ಇದೇ ನಾವು ಡಿಸ್ಕಸ್ ಮಾಡಿದ್ವಿ. ಬೇರೆ ಬೇರೆ ಅಂಗಗಳು, ಜ್ಞಾನಿಗಳು ಮತ್ತೆ ಯೋಗಿಗಳು ಅದನ್ನು ಅಭ್ಯಾಸ ಮಾಡ್ತಾರೆ. ಈಗ ಒಂದು ಬ್ಯಾಂಬೂ ಟ್ರೀ ಇದ್ರೆ, ಈ ಮರ ಇದೆ, ಆ ಮರವನ್ನು ಕಡಿದ್ರೆ, ಬ್ಯಾಂಬೂ ಮರವನ್ನು ಕಡಿದ್ರೆ ಅದು ಮತ್ತೆ ಬೆಳೀತದೆ. ಯಾಕೆ ಅಂದ್ರೆ ಅದರ ಬೇರೇನಿದೆ ಅದು ಕೆಳಗಡೆ ಅದೇ ರೀತಿ ಇದೆ. ಅದೇ ರೀತಿ ಜ್ಞಾನ ಯೋಗ ಮತ್ತು ಅಷ್ಟಾಂಗ ಯೋಗಗಳನ್ನು ಒಬ್ಬನು ಅಭ್ಯಾಸ ಮಾಡಿದ್ರೆ ಆ ಬೇರು ಹಾಗೆ ಇರ್ತದೆ. ಸಾರಿ. ಸೊ ಆದ್ರಿಂದ ರೂಪ ಗೋಸ್ವಾಮಿ ಅವರು ಭಕ್ತಿಯೋಗವನ್ನು ಒಬ್ಬ ಶುದ್ಧ ಭಕ್ತನ ಮಾರ್ಗದರ್ಶನದ ಅಡಿ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಸೊ ನಾವು ಕೇಳ್ಬಹುದು, ಭೌತಿಕ ಆಸೆಗಳನ್ನು ಹೊಂದಿರುವುದರಿಂದ ಏನು ತಪ್ಪಿದೆ ಅಂತ. ಆದ್ರೆ ಅದರಲ್ಲಿ ತಪ್ಪು ಅಂತ ಏನೂ ಅಲ್ಲ. ಆದ್ರೆ ಮುಕ್ತಿ ಸಿದ್ಧಿ ಕಾಮಿ ಅವನು ಯಾವಾಗ್ಲೂ ಅಶಾಂತವಾಗಿ ಇರ್ತಾನೆ. ಶಾಂತವಾಗಿ ಇರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಅವನು ಯಾವಾಗ್ಲೂ ತನ್ನ ಬಗ್ಗೆ ಅವನು ಆಲೋಚನೆಯನ್ನು ಮಾಡ್ತಾನೆ. ನಾನು ಹೇಗೆ ಭೋಗವನ್ನು ಮಾಡುವುದು, ಅಥವಾ ಜ್ಞಾನಿಗಳು ನನಗೆ ಮುಕ್ತಿ ಸಿಗ್ಬೇಕು, ಅಥವಾ ಈ ಯೋಗಿಗಳು ನಾನು ಈ ಪವರ್ಗಳನ್ನು ನಾನು ಹೊಂದಿದ್ರೆ ನಾನು ಶೋ ಆಫ್ ಮಾಡಬಹುದು, ಈ ರೀತಿಯ ಆಸೆಗಳನ್ನು ಅವರು ಹೊಂದಿರ್ತಾರೆ. ಆದ್ರಿಂದ ಭೋಗಿಗಳು ಒಂದು ಎಕ್ಸ್ಟ್ರೀಮ್ ಆಗಿರ್ತಾರೆ. ಯಾವಾಗ್ಲೂ ಭೋಗ 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 ಅಂತ ಅವರು ಆಲೋಚನೆಯನ್ನು ಮಾಡ್ತಾ ಇರ್ತಾರೆ. ಆದ್ರೆ ಆಮೇಲೆ ಇನ್ನೊಂದು ಎಕ್ಸ್ಟ್ರೀಮ್ ಅಲ್ಲಿ ತ್ಯಾಗಿಗಳು ತ್ಯಾಗ ತ್ಯಾಗ ಅಂತ ಆ ರೀತಿಯ ಆಲೋಚನೆಯನ್ನು ಮಾಡ್ತಾ ಇರ್ತಾರೆ. ಆದ್ರೆ ಭಕ್ತಿ ಯೋಗ ಯಾವಾಗ್ಲೂ ಅತ್ಯುನ್ನತವಾದದ್ದು. ಯಾಕಂದ್ರೆ ಭಕ್ತ ಅವನು ಎಷ್ಟೇ ಐಶ್ವರ್ಯ ಇರ್ಲಿ, ಎಷ್ಟೇ ದುಡ್ಡು, ಧನ ಸಂಪತ್ತು, ಒಳ್ಳೆಯ ಫ್ಯಾಮಿಲಿ ಏನೇ ಇದ್ರೂ ಸಹ ಅವನು ಎಲ್ಲವನ್ನು ಕೃಷ್ಣನ ಸೇವೆಯಲ್ಲಿ ಅವನು ಉಪಯೋಗಿಸ್ತಾನೆ. ಸೊ ಆದ್ರಿಂದ ಭಕ್ತ ಏನಿದ್ದಾನೆ ಅವನು ಟಾಪ್ ಮೋಸ್ಟ್ ಆಗಿದ್ದಾನೆ. ಅವನು ಹೇಗೆ ಮಾವಿನ ಹಣ್ಣುಗಳ ರಾಜ, ಅದೇ ರೀತಿ ಭಕ್ತನ ಪೊಸಿಷನ್ ಏನಿದೆ, ಸ್ಥಾನ ಏನಿದೆ, ಅತ್ಯುನ್ನತವಾದ ಸ್ಥಾನ. ಸೊ ಆದ್ರಿಂದ ನಾವು ನೋಡ್ತೇವೆ, ಯಾವಾಗ್ಲೂ ಕೃಷ್ಣ ಭಕ್ತ ಏನಿದ್ದಾನೆ ಅವನು ಯಾವಾಗ್ಲೂ ಶಾಂತನಾಗಿ ಇರ್ತಾನೆ. ಅದಕ್ಕೆ ಒಂದು ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲಿ ಅಶಾಂತ್, ಕೃಷ್ಣ ಭಕ್ತ ನಿಷ್ಕಾಮ ಅತಯೇವ ಶಾಂತ್. ಯಾವಾಗ್ಲೂ ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ತೇವೆ, ಯಾವಾಗ್ಲೂ ನೃತ್ಯವನ್ನು ಮಾಡ್ತಾರೆ, ಕೀರ್ತನೆಯನ್ನು ಮಾಡಿ ಸಂತೋಷದಿಂದ ಆನಂದದಿಂದ ಅವರು ಇರ್ತಾರೆ. ಸೊ ಆದ್ರಿಂದ ಭಕ್ತನ ಆಸೆ ಏನಿದೆ ಅದು ಯಾವಾಗ್ಲೂ ಕೃಷ್ಣನನ್ನು ಪ್ರಸನ್ನಗೊಳಿಸುವುದು. ಆದ್ರಿಂದ ಅವನು ಯಾವಾಗ್ಲೂ ಶಾಂತವಾಗಿ ಮತ್ತೆ ಸಂತೋಷದಿಂದ ಅವನು ಇರ್ತಾನೆ. ಸೊ ಇಷ್ಟನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಈಗ ನಾವು
ಈ ವೇಗಗಳನ್ನು ನಾವು ಹೇಗೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬಹುದು, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಈಗ ನಾವು ಇಷ್ಟು ಈ 2 ಕ್ಲಾಸ್ ಅಲ್ಲಿ ಒಂದೂವರೆ ಕ್ಲಾಸ್ ಆಲ್ಮೋಸ್ಟ್ ನಾವು ಈಗ ಡಿಸ್ಕಸ್ ಮಾಡಿದ್ವಿ. ಇದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಈಗ ಮುಂದೆ ಬರುವಂತಹ ಈ 6 ವೇಗಗಳನ್ನು ನಾವು ವೇಗಗಳು ಅಂದ್ರೆ ಏನು, ಮತ್ತೆ ಆ ವೇಗಗಳನ್ನು ನಾವು ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ಬಹುದು, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಮೊದಲನೆಯದು ವೇಗ, ಇದು ವಾಚೋ ವೇಗ. ಅರ್ಜ್ ಟು ಸ್ಪೀಕ್, ಇದನ್ನು ನಾವು ನೋಡ್ತೇವೆ ಪ್ರಪಂಚದಾದ್ಯಂತ ಪ್ರತಿಯೊಬ್ಬರಿಗೂ ಸಹ ಬೇರೆ ಬೇರೆ ವಿಷಯದಲ್ಲಿ ಅವರು ಮಾತನಾಡಲಿಕ್ಕೆ ಇಚ್ಛೆಯನ್ನು ಪಡೆಯುತ್ತಾರೆ. ಕೆಲವರು ಪ್ರಜಲ್ಪಗಳನ್ನು ಮಾಡ್ತಾರೆ, ಕ್ರೀಡೆಗಳ ಬಗ್ಗೆ ಮಾತನಾಡ್ತಾರೆ, ಸಿನಿಮಾಗಳ ಬಗ್ಗೆ ಮಾತನಾಡ್ತಾರೆ, ಅಥವಾ ಅವರಿಗೆ ಸಂಬಂಧ ಇಲ್ಲದೆ ಇರುವಂತಹ ವಿಷಯಗಳ ಬಗ್ಗೆ ಅವರು ಮಾತನಾಡ್ತಾರೆ. ಆದ್ರೆ ಈ ಎಲ್ಲ ಪ್ರಜಲ್ಪಗಳನ್ನು ಮಾಡೋ ಬದಲು ಕೃಷ್ಣನನ್ನು ಸಾಕ್ಷಾತ್ಕಾರ ಮಾಡಲಿಕ್ಕಾಗಿ ಕೃಷ್ಣ ಕಥೆಯನ್ನು ಮಾತ್ರ ಮಾತನಾಡಬೇಕು. ಸೊ ನಾವೀಗ ಈ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಫ್ರಾಗ್, ಈ ಕಪ್ಪೆ ಏನಿದೆ ಅದು ವಟ 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 ಅಂತ ಅದು ಕೂಗ್ತಾ ಇರ್ತದೆ ಯಾವಾಗ್ಲೂ. ನಾವು ಈ ರೈನಿ ಸೀಸನ್ಸ್ ಎಸ್ಪೆಷಲಿ ಈ ಮಳೆಗಾಲದಲ್ಲಿ ನೋಡಿದಾಗ ಅದು ಕೂಗ್ತಾ ಇರ್ತದೆ. ಆ ರೀತಿ ಕೂಗಿದಾಗ ಅದು ಹಾವನ್ನು ಆಕರ್ಷಣೆ ಮಾಡ್ತಾ ಇರ್ತದೆ. ಹಾವು ಅಂದ್ರೆ ಏನು? ಹಾವು ಆ ಸಾವನ್ನು ಆಕರ್ಷಣೆ ಮಾಡಿದ ಹಾಗೆ ಆ ಹಾವು ಬಂದು ಆ ಕಪ್ಪೆಯನ್ನು ತಿಂದು ಬಿಡ್ತದೆ. ಸೊ ಆದ್ರಿಂದ ಶೀಲಾ ಪ್ರಭುಪಾದ್ರೆ ಏನ್ ಹೇಳ್ತಾರೆ, ಇಟ್ ಈ ಆಲ್ ಪ್ರಜಲ್ಪ ಏನಿದೆ ಅವರು ಮಾಡುವವರು ಎಲ್ಲಾ ಈ ಮೃತ್ಯುವನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಬಲಗಡೆ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಒಬ್ಬಳು ಹುಡುಗಿಯ ಬಗ್ಗೆ ಆಫೀಸ್ ನಲ್ಲಿ ಎಲ್ಲರೂ ಮಾತನಾಡ್ಕೊಳ್ತಾರೆ, ಅವಳ ಬಗ್ಗೆ ಮಾತನಾಡ್ಕೊಳ್ತಾರೆ. ಸೊ ಅವಳಿಗೆ ಅದು ಕೇಳಿ ಕೇಳಿ ಅವಳಿಗೆ ತಲೆನೋವು ಬರ್ತಾ ಇದೆ. ಸೊ ಆದ್ರಿಂದ ಈ ಮಾಯಾವಾದಿಗಳು ಬರೆದಿರುವಂತಹ ಈ ಅವರು ಮಾತನಾಡುವಂತಹ ವಿಷಯಗಳು, ಅಥವಾ ಈ ಭೌತಿಕ ಸ್ತರದಲ್ಲಿರುವಂತಹ ಕರ್ಮಿಗಳು ಮಾತನಾಡುವ ಈ ವಿಷಯಗಳು, ಅಥವಾ ಹೆಚ್ಚಿನ ಜನರು ಕೆಲವು ಲೇಖನಗಳನ್ನು ಬರೀತಾರೆ. ಸೊ ಈ ಲೇಖನಗಳು ಅಥವಾ ಈ ನ್ಯೂಸ್ ಪೇಪರ್ಸ್ಗಳು, ಕವನ, ಕಾದಂಬರಿ, ಇದು ಏನಿದೆ ಇದು ಎಲ್ಲವನ್ನು ಈ ಫ್ರಾಗ್, ಕಪ್ಪೆ ಏನಿದೆ ಅದು ಕೂಗುವ ಇದಕ್ಕೆ ಹೋಲಿಸಿದ್ದಾರೆ. ಅದು ಬೇರೆ ಏನನ್ನು ಮಾಡುವುದಿಲ್ಲ, ನಮ್ಮ ಮೃತ್ಯುವನ್ನು ನಮ್ಮ ಹತ್ತಿರ ಅದು ಆಕರ್ಷಣೆ ಮಾಡ್ತದೆ. ಉದಾಹರಣೆಗೆ ಗ್ರಹಮೇಧಿಯವರು ಏನಿದ್ದಾರೆ, ಬೇರೆಯವರ ಬಗ್ಗೆ ಅಸೂಯೆಯನ್ನು ಪಡ್ತಾರೆ. ಅವನ ಬಳಿ ಇನೋವಾ ಕಾರ್ ಇದೆ, ನಮ್ಮ ಬಳಿ ಮಾರುತಿ ಕಾರ್ ಇದೆ. ಅವರ ಮಗ 2nd ರ್ಯಾಂಕ್ ಬಂದಿದ್ದಾನೆ, ನನ್ನ ಮಗ 10th ರ್ಯಾಂಕ್ ಬಂದಿದ್ದಾನೆ. ಈ ರೀತಿ ಕಂಪೇರ್ ಮಾಡ್ಕೊಳ್ಳೋದು. ಅಥವಾ ಅವರು ಯುರೋಪಿಯನ್ ಟೂರಿಗೆ ಹೋಗಿದ್ದಾರೆ, ನಾವು ಯಾಕಿನ್ನೂ ಯಾವುದೇ ಟೂರಿಗೆ ಹೋಗಿಲ್ಲ. ಅಥವಾ ಆಹಾರದ ಬಗ್ಗೆ ಮಾತನಾಡುವುದು, ದುಡ್ಡಿನ ಬಗ್ಗೆ ಮಾತನಾಡುವುದು, ಬೇಡದಿದ್ದ ರಾಜಕೀಯ ಬಗ್ಗೆ ಮಾತನಾಡುವುದು, ಹೇಗೆ ಇಂದ್ರಿಯ ತೃಪ್ತಿಗಳನ್ನು ಮಾಡೋಣ ಅದರ ಬಗ್ಗೆ ಮಾತನಾಡುವುದು. ಈ ರೀತಿ ಭಗವಂತನನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳನ್ನು ಮಾತನಾಡುವುದು, ಇದು ಏನಿದೆ ಪ್ರಜಲ್ಪ, ಅಥವಾ ಇದು ನಮ್ಮ ಗಾಸಿಪ್ ಅಂತ ಹೇಳ್ತಾರೆ. ಈ ಗಾಸಿಪ್ ಏನಿದೆ ಇದು ನಮ್ಗೆ ಕೃಷ್ಣ ಕಥೆಯನ್ನು ಕೇಳುವಂತಹ ಈ ಪ್ರವೃತ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತದೆ. ಆವಾಗ ಒಬ್ಬನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ವರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಒಂದು ರೀತಿಯ ಜನರು. ಇನ್ನೊಂದು ರೀತಿಯ ಜನರು ಇರ್ತಾರೆ, ಅವರನ್ನು ಮಾಯಾವಾದಿಗಳು ಅಂತ ಕರೀತಾರೆ. ಮೌನಿ ಬಾಬಾ ಅಂದ್ರೆ ಈ ರೀತಿ ಬಟ್ಟೆಯನ್ನು ಹಾಕೊಂಡಿರ್ತಾರೆ. ಆಮೇಲೆ ನಾವು ಏನನ್ನು ಮಾತನಾಡುವುದಿಲ್ಲ ಅಂತ ಅವರು ಒಂದು ರೀತಿಯ ಶಪಥವನ್ನು ತೆಗೆದುಕೊಂಡಿರ್ತಾರೆ. ಸೊ ಆಮೇಲೆ ಏನಾದ್ರೂ ಮಾತನಾಡಬೇಕಾದ್ರೆ ಬೋರ್ಡ್ ಮೇಲೆ ಬರೀತಾರೆ. ಸೊ ಈ ರೀತಿಯ ಜನರು ಸಹ ಇನ್ನೊಂದು ಎಕ್ಸ್ಟ್ರೀಮ್ ಅಲ್ಲಿ ಇರ್ತಾರೆ, ಸಂಪೂರ್ಣವಾಗಿ ಏನನ್ನೂ ಮಾತನಾಡುವುದಿಲ್ಲ, ಅದರಿಂದ ನಾವು ಯಾವ ರೀತಿಯ ಕರ್ಮಗಳನ್ನು ನಾವು ಮಾಡುವುದಿಲ್ಲ ಅಂತ ಒಂದು ಭ್ರಮೆಯನ್ನು ಅವರು ಹೊಂದಿರ್ತಾರೆ.
ಸೊ ಆದ್ರೆ ಶ್ರೀಲಾ ಪ್ರಭುಪಾದರು ಏನ್ ಹೇಳ್ತಾರೆ, ಈ ಎರಡೂ ವಿಷಯಗಳನ್ನು ನಾವು ಮಾಡ್ಬೇಕಾಗಿ ಇಲ್ಲ. ಒಂದು ಪ್ರಜಲ್ಪಗಳನ್ನು ಮಾಡದೆ ಇರುವುದು ಒಂದು ಸೈಡ್ ಅಲ್ಲಿ, ಮತ್ತೆ ಇನ್ನೊಂದು ಸೈಡ್ ಅಲ್ಲಿ ಈ ಮಾಯಾವಾದಿಗಳು ಮಾಡಿದಾಗೆ ಮೌನವಾಗಿ ಇರ್ಬೇಕಂತಾನು ಇಲ್ಲ. ನಾವು ಮಾತನಾಡ್ತೇವೆ, ಆದ್ರೆ ಯಾವಾಗ್ಲೂ ಮಾತನಾಡುವಾಗ ಕೃಷ್ಣ ಕಥೆಯನ್ನು ನಾವು ಮಾತನಾಡ್ತೇವೆ. ಗ್ಲೋರಿಫೈಯಿಂಗ್ ಕೃಷ್ಣ, ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಶ್ರೀ ಕೃಷ್ಣ. ಸೊ ಆದ್ರಿಂದ ಒಬ್ಬ ಈ ಪ್ರೀಚರ್ ಏನಿದ್ದಾರೆ, ಕೃಷ್ಣ ಕಥೆಯನ್ನು ಹೇಳುವಂತಹ ಈ ಬೋಧಕ ಏನಿದ್ದಾನೆ, ಅವನು ಯಾವಾಗ್ಲೂ ಈ ಮೃತ್ಯುವಿನ ಹಿಡಿತದಿಂದ ಅವನು ಯಾವಾಗ್ಲೂ ಅಲೌಕಿಕವಾಗಿ ಇರ್ತಾನೆ. ಸೊ ಆದ್ರಿಂದ ಭಗವಂತನ ಶರಣು ಹೋಗದೆ ಒಬ್ಬನು ಆನಂದದಿಂದ ಇರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಯಾವಾಗ್ಲೂ ನಾವು ಭಗವಂತನ ಪ್ರಸನ್ನತೆಗಾಗಿ ನಾವು ಕೃಷ್ಣ ಕಥೆಯನ್ನು ಬೋಧನೆ ಮಾಡ್ತೇವೆ ಅಥವಾ ಕೃಷ್ಣ ಕಥೆಯನ್ನು ನಾವು ಕೇಳ್ತೇವೆ. ಸೊ ಇದರಿಂದ ನಾವು ವಾಚೋ ವೇಗವನ್ನು ಕಂಟ್ರೋಲ್ ಅಲ್ಲಿ ಇಡಬಹುದು. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಮುಂದಿನ ಮನಸಾ ವೇಗಮಿಂದ ಮುಂದಿನ ಕ್ಲಾಸ್ ಅಲ್ಲಿ ನಾವು ನೋಡೋಣ. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಕಮೆಂಟ್ಸ್ ಏನಾದ್ರೂ ಇದ್ರೆ ಹೇಳ್ಬೋದು. ಹರೇ ಕೃಷ್ಣ. ಸಾರಿ, ದಯವಿಟ್ಟು ಕ್ಷಮಿಸಿ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ ಅಥವಾ ಕಮೆಂಟ್ ಇದೆಯಾ? ಈಗ ನಾವು ವೇಗಗಳನ್ನು ನಿಯಂತ್ರಣದಲ್ಲಿ ಇಡಬೇಕಾದ್ರೆ ಯಾವ ಯಾವ ವಿಷಯಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅದನ್ನು ನಾವು ನೋಡಿದ್ವಿ. ಕೃಷ್ಣ ಪ್ರಜ್ಞೆಯನ್ನು ಹೊಂದದೆ ನಾವು ವೇಗಗಳನ್ನು ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಈ ಎಲ್ಲ ನಾವು ಇಂಟ್ರೊಡಕ್ಷನ್ ಅನ್ನು ನಾವು ಈಗ ನೋಡಿದ್ವಿ. ಈಗ ಈ ವೇಗಗಳು ಅಂದ್ರೆ ಏನು, ಈ ವೇಗಗಳನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು, ಸೊ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಆದ್ರಿಂದ ಇದು ಇಷ್ಟು ವಿಷಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಮುಂದೆ ಈ 6 ವೇಗಗಳು ನಮಗೆ ಸರಿಯಾಗಿ ಅರ್ಥ ಆಗ್ತದೆ. ಸೊ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ ಅಥವಾ ಕಮೆಂಟ್ಸ್ ಇದೆಯಾ? ನಾಮ ಮಹಿಮಾ ಮಾತಾಜಿಯವರು ಕೈಯನ್ನೆತ್ತಿದ್ದಾರೆ. ಪ್ರಭುಜಿ ಒಂದ್ ಸೆಕೆಂಡ್, ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ. ಪ್ರಭು ಕ್ಲಾಸ್ ತುಂಬಾ ಚೆನ್ನಾಗಿದೆ, ಬಟ್ ನಾವು ಬರ್ಕೊಳ್ಳಿಕ್ಕೆ ಸ್ವಲ್ಪ ಫಾಸ್ಟ್ ಆಗ್ತಾ ಇದೆ. ಆಮೇಲೆ ನೀವು ಈಗ ಕನ್ನಡ ಇಂಗ್ಲಿಷ್ ಅಲ್ಲಿ ತೋರಿಸ್ತಾ ಇದ್ದೀರಲ್ಲ ಸ್ಕ್ರೀನ್ ಅಲ್ಲಿ, ಅವನ್ನೆಲ್ಲ ಕೂಡ ಕನ್ನಡದಲ್ಲಿ ಇಲ್ಲಲ್ಲ ಪ್ರಭುಜಿ? ಅದೇ ಲಾಸ್ಟ್ ಟೈಮ್ ಯಾರೋ ಪ್ರಭುಜಿಗಳು ಕೇಳಿದ್ರು. ಅದೇ ನಮ್ಗೆ ಅಂದ್ರೆ ಮುಂದೆ ಪ್ಲಾನ್ ಇದೆ ಇದನ್ನು ಕನ್ನಡದಲ್ಲಿ ನಾವು ಕನ್ವರ್ಟ್ ಮಾಡ್ಲಿಕ್ಕೆ, ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ. ಸದ್ಯಕ್ಕೆ ನಮ್ಗೆ ಸಮಯ ಸಿಗ್ತಾ ಇಲ್ಲ, ಆದ್ರಿಂದ ಸದ್ಯ ಇಂಗ್ಲಿಷ್ ಅಲ್ಲೇ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಸೊ ಮುಂದೆ ಕನ್ನಡದಲ್ಲಿ ಮಾಡಿದಾಗ ಅದನ್ನು ನಾವು ಜನರಲ್ ವೆಬ್ಸೈಟ್ಗೆ ನಾವು ಹಾಕ್ತೇವೆ, ಆವಾಗ ನೀವು ಅದನ್ನು ನೋಡ್ಬಹುದು. ಅದೇ ಪ್ರಭುಜಿ, ನೀವು ಇವಾಗ ಕೊಟ್ಟಿರೋ ಎಕ್ಸಾಂಪಲ್ಸ್ ಎಲ್ಲಾನು ಕನ್ನಡ ಬುಕ್ ಅಲ್ಲಿ ಇಲ್ಲ ಪ್ರಭುಜಿ, ಈ ತರ ಅದೆಲ್ಲದನ್ನು. ಹೌದು, ಇದು ಕನ್ನಡ ಪುಸ್ತಕದಲ್ಲಿ ಇಲ್ಲ, ಆದ್ರೆ ಈ ಚಿತ್ರಗಳು ಹೆಚ್ಚಾಗಿ ಅರ್ಥ ಆಗ್ತದೆ ಯೂಶುವಲಿ. ಉದಾಹರಣೆಗೆ ಮೌನಿ ಬಾಬಾ ಅಥವಾ ಈ ಕಪ್ಪೆಯನ್ನು ತಿನ್ನೋದು. ಸೊ ಇದನ್ನು ನೀವು ಉಪದೇಶಾಮೃತದಲ್ಲಿ ಪುಸ್ತಕ ಏನಿದೆ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದನ್ನೇ ನಾನು ಸ್ವಲ್ಪ ಉದಾಹರಣೆಗಳನ್ನು ಕೊಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಉದಾಹರಣೆಗೆ ಇದ್ರ ಬಗ್ಗೆ, ಈ ಹಾವು ಕಪ್ಪೆ ಹಾವನ್ನು ಆಕರ್ಷಣೆ ಮಾಡುದು, ಇದ್ರ ಬಗ್ಗೆ ಎಲ್ಲ ಉಪದೇಶಾಮೃತ ಪುಸ್ತಕದಲ್ಲಿ ವಿವರಿಸಿದ್ದಾರೆ.
ಸೊ ನಿಮ್ಗೆ ಅದೆಲ್ಲ ಶೀಲಾ ಪ್ರಭುಪಾದ್ರದ್ದು ನಿಮ್ಗೆ ಅದರಲ್ಲಿ ಸಿಗ್ತದೆ. ಇದು ನಾನೀಗ ಏನೇನು ಹೇಳಿದ್ದೇನೆ. ಆದ್ರೆ ಆ ಕೆಲವು ವಿಷಯಗಳ ಬ್ಯಾಕ್ ಗ್ರೌಂಡ್ ಏನಿದೆ ಅದನ್ನು ನಾನು ಸ್ವಲ್ಪ ಡೀಟೇಲ್ ಆಗಿ ವಿವರವಾಗಿ ನಾನು ಹೇಳಿದ್ದೇನೆ. ಹೌದು. ಆದ್ರೆ ಈ ಮೇನ್ ಮುಖ್ಯವಾದ ವಿಷಯಗಳೇನಿದೆ ಅದು ನಿಮ್ಗೆ ಉಪದೇಶಾಮೃತ ಪುಸ್ತಕದಲ್ಲಿ ಸಿಗ್ತದೆ. ಹ್ಮ್. ಆಮೇಲೆ ಈ ಈ ಸ್ವಲ್ಪ ಸಮಯದ ನಂತರ ನಾವು ನಿಮ್ಗೆ ಆದ್ರೆ ಈ ಇಂಗ್ಲಿಷ್ ಅಲ್ಲಿ ಇರೋದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆದ ಮೇಲೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಓಕೆ. ಹರೇ ಕೃಷ್ಣ. ಕ್ಲಾಸ್ ತುಂಬಾ ಚೆನ್ನಾಗಿ ಆಗ್ತಿದೆ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ದಂಡವತ್ ಪ್ರಣಾಮ. ರಮ್ಯಾ ಕೃಷ್ಣ ಪ್ರಸಾದ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಭು, ಪ್ರಣಾಮ್. ಈಗ ಕೂಟಂ ಅನ್ನೋದು ನಾವು ಮಾಡ್ತಾ ಇದೀವಿ. ಕೂಟಂ ಅನ್ನೋದು ಯಾವ ರೀತಿ ನಮ್ಗೆ ಅದು ಗುರುತಾಗ್ತದೆ ಪ್ರಭು? ಯಾವುದೇ ಒಂದು ಪಾಪ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಒಂದು ಪ್ರವೃತ್ತಿ ಅಂತ ಇರ್ತದೆ. ಉದಾಹರಣೆಗೆ ಏನೋ ತಿನ್ಬೇಕು ಅನ್ನೋ ಆಸೆ ಇರ್ತದೆ. ಈಗ ಬೇಕರಿ ಹತ್ರ ಹೋಗ್ಬೇಕಾದ್ರೆ ಒಂದು ಏನೋ ಒಳ್ಳೆ ಸ್ವೀಟ್ ಅನ್ನು ನೋಡಿದ್ವಿ ಆ ಸ್ವೀಟ್ ಅನ್ನು ನೋಡುವಾಗ ಅದು ತಿನ್ಬೇಕಂತ ಆ ತಿನ್ನುವ ಪ್ರವೃತ್ತಿ ಇರ್ತದೆ, ಆಸೆ ಅಲ್ವಾ? ಇಚ್ಛೆ ಇಚ್ಛೆಯ ಮೊದಲು ಪ್ರವೃತ್ತಿ ಇರ್ಬೇಕು. ಈಗ ಉದಾಹರಣೆಗೆ ನಾವು ಕಳ್ಳತನ ಮಾಡುವ ಎಕ್ಸಾಂಪಲ್ ನೋಡಿದ್ವಲ್ಲ. ಹೌದು. ಕಳ್ಳತನ ಮಾಡುವ ಪ್ರವೃತ್ತಿ ಇದ್ರೆ ಮಾತ್ರ ಒಬ್ಬನು ಕಳ್ಳತನ ಮಾಡ್ತಾನೆ. ಆ ಪ್ರವೃತ್ತಿ ಇರ್ಬೇಕು. ಪ್ರವೃತ್ತಿ ಇದ್ದಾಗ ಆ ಆಸೆ ಬೀಜಂ ಅಂದ್ರೆ ಆಸೆ, ಆ ಆಸೆ ಬೆಳೀತದೆ. ಆದ್ರೆ ಆ ಪ್ರವೃತ್ತಿಯನ್ನು ಒಬ್ಬನು ಸಹನೆ ಮಾಡ್ಕೊಂಡ್ರೆ ಅದು ಬೀಜ ಆಗುದಿಲ್ಲ, ಅದು ಕೂಟಮಾಗೇ ಇರ್ತದೆ. ಒಬ್ಬನಿಗೆ ಉದಾಹರಣೆಗೆ ಕಳ್ಳತನ ಈ ಚೀಟಿಂಗ್ ಪ್ರೊಪೆನ್ಸಿಟಿ ಏನಿದೆ ಆಲ್ಮೋಸ್ಟ್ ಎಲ್ಲ ಬದ್ಧ ಆತ್ಮಗಳಿಗೆ ಇರ್ತದೆ, ಚೀಟಿಂಗ್ ಪ್ರೊಪೆನ್ಸಿಟಿ. ಓಕೆ. ಆದ್ರೆ ಪ್ರತಿಯೊಬ್ಬರು ಮೋಸವನ್ನು ಮಾಡುವುದಿಲ್ಲ. ಯಾಕಂದ್ರೆ ಆ ಪ್ರವೃತ್ತಿ ಇರ್ತದೆ, ಕೂಟಂ ಇರ್ತದೆ, ಆದ್ರೆ ಅದನ್ನು ಬೀಜಂ ಆಗ್ಲಿಕ್ಕೆ ಬಿಡುದಿಲ್ಲ. ಆ ಪ್ರವೃತ್ತಿ ಏನಿದೆ ಅದು ಆಸೆಯಾಗಿ ಪರಿಣಾಮಗೊಳ್ತದೆ. ಅರ್ಥ ಆಯ್ತಾ ಪ್ರಭುಜಿ? ಓಕೆ. ಈಗ ಪ್ರವೃತ್ತಿ ಎಷ್ಟೋ ಇರ್ತದ, ಆದ್ರೆ ಅದು ಬೀಜ ರೂಪ ಅಂತ ಬರ್ಬೇಕಂದ್ರೆ ನಾವು ಅದ್ರ ಕರ್ಮ ಮಾಡಿದ್ರೆ ಮಾತ್ರ ಅದು ಬೀಜ ರೂಪ ಆಗ್ತದಲ್ಲ. ಕರ್ಮ ಅಂದ್ರೆ ನೀವು ಅದಕ್ಕೆ ಈಗ ನೀರ್ ಹಾಕ್ಬೇಕು. ನೀವು ಅಜಿಟೇಟ್ ಆದ್ರೆ ನಿಮ್ಗೆ ಅಜಿಟೇಟ್ ಆದ್ರೆ ಮಾತ್ರ ತಾನೇ ನೀವು ಆಸೆ ಬೆಳೆಯೋದು. ಈಗ ಇದು ಬೀಜಕ್ಕೆ ನೀರ್ ಹಾಕಿದ್ರೆ ಅದು ಬೆಳೀತದೆ, ಕರೆಕ್ಟ್ ಅಲ್ವಾ? ಅದೇ ರೀತಿ ಈಗ ಉದಾಹರಣೆಯನ್ನು ಕೊಡುವುದಿದ್ರೆ, ಈಗ ನಾವು ರೋಡಲ್ಲಿ ಹೋಗ್ತಾ ಇದ್ದೇವೆ, ಯಾವುದೋ ಒಂದು ಅಶ್ಲೀಲವಾದ ಚಿತ್ರವನ್ನು ನೋಡಿದಾಗ ಕಾಮದ ಆಸೆ ಹುಟ್ಟುತ್ತದೆ. ಆ ಕಾಮದ ಆಸೆ ಹುಟ್ಟುವುದು ಹೇಗೆ? ಕೂಟಂ, ಆ ಪ್ರವೃತ್ತಿ ಇದ್ರೆ ಆಸೆ ಹುಟ್ಟುತ್ತದೆ. ಯಾವಾಗ ಆ ಎಕ್ಸ್ಟರ್ನಲ್ ಆ ಅಶ್ಲೀಲ ಚಿತ್ರವನ್ನು ನೋಡಿದ ತಕ್ಷಣ ಅದು ಮನಸ್ಸು ಅಜಿಟೇಟ್ ಆಯ್ತು, ಚಂಚಲ ಆಗ್ತದೆ, ಆವಾಗ ಆಸೆ ಹುಟ್ಟುತ್ತದೆ, ಬೀಜಂ ಹುಟ್ಟುತ್ತದೆ. ಆದ್ರೆ ಯಾರು ಭಕ್ತನಾಗಿರ್ತಾನೆ ಅದು ಆಸೆ ಹುಟ್ಲಿಕ್ಕೆ ಬಿಡುದಿಲ್ಲ, ಬೀಜಮಾಗಿ ಬಿಡ್ಲಿಕ್ಕೆ ಬಿಡುದಿಲ್ಲ. ಅವನು ಆ ದೃಶ್ಯವನ್ನು ನೋಡಿದ ತಕ್ಷಣ ಇಮಿಡಿಯೇಟ್ ಡೈವರ್ಟ್ ಮಾಡಿ ಬಿಡ್ತಾನೆ, ತನ್ನ ಅಟೆನ್ಷನ್ ಅನ್ನು ಡೈವರ್ಟ್ ಮಾಡ್ತಾನೆ, ಅಥವಾ ಇಂದ್ರಿಯಗಳನ್ನು ವಿಡ್ರಾ ಮಾಡ್ತಾನೆ. ಸೊ ಆವಾಗ ಕೂಟಂ ಏನಿದೆ ಅದು ಕೂಟಂ ಆಗಿ ಉಳಿತದೆ. ಆಮೇಲೆ ಪ್ಯಾರಲಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇರ್ತೇವೆ, ಆವಾಗ ಆ ಕೂಟಂ ಸಹ ನಾಶ ಆಗ್ತದೆ, ಅವಿದ್ಯಾ ಸಹ ನಾಶ ಆಗ್ತದೆ. ಕೂಟಂ ಯಾವ ರೀತಿ ನಮ್ಗೆ ರಿಯಾಕ್ಷನ್ ಬರಲ್ಲ? ಕೂಟಂ ಆಗಿದ್ರೆ ರಿಯಾಕ್ಷನ್ ಬರಲ್ಲ. ಕೂಟಂ ಬೀಜಂ ಆದಾಗ ಆ ಆಸೆಗಳನ್ನು ವ್ಯಕ್ತಪಡಿಸಿದಾಗ ಪಾಪ ಕಾರ್ಯಗಳನ್ನು ಆಗ್ತದೆ. ಕೂಟಮನ್ನು ಕೂಟಮಲ್ಲೇ ಇಟ್ಟು ಬಿಡ್ಬೇಕು, ಅದನ್ನು ಬೀಜಂ ಆಗ್ಲಿಕ್ಕೆ ಬಿಡಬಾರ್ದು. ಕೂಟಮಲ್ಲೇ ಇಡ್ಬೇಕು. ಅಶ್ಲೀಲ ಚಿತ್ರವನ್ನು ನೋಡಿದ ತಕ್ಷಣ ಮನಸ್ಸನ್ನು ಇಮಿಡಿಯೇಟ್ ಕಣ್ಣನ್ನು ಆಚೆಯಿಂದ ಡೈವರ್ಟ್ ಮಾಡಿ ಬಿಡ್ಬೇಕು. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ,
ಆ ಅಶ್ಲೀಲ ಚಿತ್ರವನ್ನು ನೋಡಿದಾಗ ಅದರ ಬಗ್ಗೆನೇ ನೋಡ್ತಾರೆ. ಓ, ಇದು ತುಂಬಾ ಚೆನ್ನಾಗಿದೆ, ಇದನ್ನೇ ನೋಡೋಣ. ಆವಾಗ ಏನಾಗ್ತದೆ, ಕೂಟಂ ಬೀಜಂ ಆಗಿ ಬೀಜಮಿಂದ ಆ ಕಣ್ಣುಗಳಿಂದ ನೋಡಿ ಅವನು ಆಮೇಲೆ ಪಾಪ ಕಾರ್ಯಗಳನ್ನು ಮಾಡ್ತಾನೆ. ಅದನ್ನೇ ನಾವು ಎರಡನೇ ಉದಾಹರಣೆಯಲ್ಲಿ ನೋಡಿದ್ದು. ಸೊ ಅವನಿಗೆ ಆ ಯುವಕಿಯನ್ನು ನೋಡಿದಾಗ ಭೋಗ ಮಾಡುವ ಆಸೆ ಹುಟ್ಟುತ್ತದೆ. ಅವನು ಅಲ್ಲೇ ನಿಲ್ಲಿಸಿ ಬಿಡ್ಬೇಕು ಆ ಕೂಟಂ ಇದ್ದಾಗ. ಆದ್ರೆ ಅವನೇನ್ ಮಾಡ್ತಾನೆ, ಅದರ ಬಗ್ಗೆ ಆಲೋಚನೆ ಮಾಡಿ ನಾನು ಈ ಮುಂದಿನ ತಿಂಗಳು ಪಾರ್ಟಿಯಲ್ಲಿ ಅವಳ ಜೊತೆ ಭೋಗವನ್ನು ಮಾಡ್ತೇನೆ. ಧ್ಯಾಯತೆ ವಿಷಯಾನ್ ಪುಂಸಾಂ ಸಂಗಸ್ತೇಷು ಬಜಾಯತೆ ಸಂಗಾತ್ ಸಂಜಯತೆ ಕಾಮ ಕಾಮ ಕ್ರೋಧೋಭಿಜಾಯತೆ. ಯಾವಾಗ ನಾವು ಇಂದ್ರಿಯ ವಸ್ತುಗಳ ಬಗ್ಗೆ ಆಲೋಚನೆಯನ್ನು ಮಾಡ್ತೇವೆ ಆವಾಗ ಕಾಮ ಹುಡ್ತದೆ. ಕಾಮ ಅಂದ್ರೆ ಏನು? ಅಟ್ಯಾಚ್ಮೆಂಟ್. ಸೊ ಆ ಆಲೋಚನೆ ಮಾಡುವುದ್ರ ಮೊದಲೇ ಅದನ್ನ ಡೈವರ್ಟ್ ಮಾಡಿ ಬಿಟ್ಟಿರ್ಬೇಕು. ಆ ಕಂಟೆಂಪ್ಲೇಷನ್, ಆ ಧ್ಯಾಯತೋ ವಿಷಯಾನ್ ಪುಂಸನ್, ಆ ಧ್ಯಾಯತೆ ಅಂದ್ರೆ ಆ ಧ್ಯಾನವನ್ನು ನಾವು ಮಾಡಬಾರ್ದು. ಆ ವಿಷಯ ವಸ್ತುಗಳ ಬಗ್ಗೆ ಧ್ಯಾನವನ್ನು ನಾವು ಮಾಡಬಾರ್ದು. ಸೊ ಆದ್ರಿಂದ ಅದಕ್ಕಾಗಿ ನಾವು ನಮ್ಮ ಮನಸ್ಸು ಯಾರ ಮೇಲೆ ಆಕ್ಯುಪೈ ಆಗಿರ್ಬೇಕು? ಕೃಷ್ಣನ ಮೇಲೆ ನಾವು ಆಕರ್ಷಿತರಾಗಿರ್ಬೇಕು. ಆವಾಗ ನಾವು ಕೃಷ್ಣನ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೇವೆ, ಇಂದ್ರಿಯ ವಸ್ತುಗಳ ಬಗ್ಗೆ ಆಲೋಚನೆ ಮಾಡ್ತಾ ಇರುವುದಿಲ್ಲ. ನಾವು ಇಂದ್ರಿಯ ವಸ್ತುಗಳ ಬಗ್ಗೆ ಆಲೋಚನೆ ಮಾಡಿದಾಗ ಕೂಟಂ ಏನಿದೆ ಅದು ಬೀಜಂ ಆಗ್ತದೆ. ಬೀಜಂ ಆದಾಗ ಮುಂದೆ ಪಾಪ ಕಾರ್ಯಗಳನ್ನು ಮಾಡ್ತದೆ. ಆಸೆಗಳು ಹುಟ್ಟಿದಾಗ ಅದು ಹೊರಗಡೆ ದೈಹಿಕ ಇಂದ್ರಿಯಗಳ ಮೂಲಕ ಅದು ಎಕ್ಸ್ಟರ್ನಲ್ ಆಕ್ಟಿವಿಟೀಸ್ ಗಳಾಗ್ತದೆ, ಪಾಪ ಕಾರ್ಯಗಳಾಗಿ ಅದು ಮ್ಯಾನಿಫೆಸ್ಟ್ ಆಗ್ತದೆ. ಸೊ ಆ ಮ್ಯಾನಿಫೆಸ್ಟ್ ಆಗ್ಲಿಕ್ಕೆ ಬಿಡಬಾರ್ದು. ಅಲ್ಲೇ ನಾಶ ಮಾಡಿ ಬಿಡ್ಬೇಕು. ಅದ್ ನಾಶ ಮಾಡ್ಬೇಕಾದ್ರೆ ಕೂಟಂ ಆ ಪ್ರವೃತ್ತಿ ಬರ್ತಾ ಇದ್ದ ಹಾಗೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದಾಗ ಆ ಕೂಟಂ ಏನಿದೆ ಅದು ಅಲ್ಲೇ ನಾಶ ಆಗಿ ಬಿಡ್ತದೆ. ಸೊ ಆವಾಗ ನಾವು ಈ ವಿಷಯಸ್ ಸೈಕಲ್ ಏನಿದೆ ಅದರಿಂದ ಹೊರಗೆ ಬರ್ಬೋದು. ಆದ್ರೆ ಆ ಕೂಟಂ ಬಂದಾಗ ಒಬ್ನಿಗೆ ಖುಷಿ ಆಗ್ಬೋದು, ಆವಾಗ ಅವನು ಅದನ್ನು ಆಸೆಯನ್ನು ಜಾಸ್ತಿ ಮಾಡ್ಕೊಳ್ತಾನೆ. ಬೀಜಂ ಆಗ್ತದೆ. ಸೊ ಅದರ ಬಗ್ಗೆ ಯುವತಿಯ ಬಗ್ಗೆ ಆಲೋಚನೆ ಮಾಡುವುದು, ಬೀಜಂ ಆಸೆ ಜಾಸ್ತಿ ಹುಡ್ತದೆ. ಆಮೇಲೆ ಭೋಗವನ್ನು ಮಾಡುವ ಇಚ್ಛೆಯನ್ನು ಪಡ್ತಾನೆ, ಭೋಗವನ್ನು ಮಾಡ್ತಾನೆ. ಇದು ಪಾಪ ಕಾರ್ಯವಾಗಿ ಪರಿಣಾಮಗೊಳ್ಳುತ್ತದೆ. ಹರೇ ಕೃಷ್ಣ. ಸೊ ಅರ್ಥ ಆಯ್ತಾ ಪ್ರಭು? ಓಕೆ ಪ್ರಭು, ಧನ್ಯವಾದ ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನು ಸರಸ್ವತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಭು, ಕ್ಲಾಸ್ ತುಂಬಾ ಚೆನ್ನಾಗಿ ಬರ್ತಿದೆ. ಸೊ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಸೆಷನ್. ಪ್ರಭು ಪ್ಲೀಸ್ ಸ್ವಲ್ಪ ನಂಗೆ ಇಂಗ್ಲಿಷ್ ಸ್ಲೈಡ್ ಸೈಟ್ ಅವ್ರಿಗೆ ಕಳಿಸ್ಕೊಡಿ ಪ್ರಭು, ಗ್ರೂಪಲ್ಲಿ ಶೇರ್ ಮಾಡಿ. ಹಾ ಶ್ಯೂರ್ ಮಾತಾಜಿ. ಓಕೆ, ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರವಿ ತೇಜ್ ಗೌರಾಂಗ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಭುಜಿ ಹರೇ ಕೃಷ್ಣ, ಧನ್ಯವಾದ ಪ್ರಣಾಮ್. ತುಂಬಾ ಚೆನ್ನಾಗಿ ಹರೇ ಕೃಷ್ಣ ಪ್ರಭುಜಿ. ಬಹಳ ವಿಸ್ತಾರವಾಗಿ ಅರ್ಥ ಆಗೋ ತರ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಪ್ರಭುಜಿ. ತುಂಬಾ ಧನ್ಯವಾದಗಳು. ಕೂಟಂ ಬಗ್ಗೆ ಹೇಳಿದ್ರೆ, ಕೂಟಂ ಅಂದ್ರೆ ಒಂಥರ ಚಕ್ರಬಡ್ಡಿ ತರ ಅನ್ಸುತ್ತೆ ಪ್ರಭುಜಿ, ಅಲ್ವಾ ಪ್ರಭುಜಿ? ಹಿಂದಿನ ಜನ್ಮದಲ್ಲಿ ನಾವು ಏನು ಪಾಪ ಅಥವಾ ಪುಣ್ಯ ಯಾವ್ದು ಮಾಡಿರ್ತೀವೋ ಅದು ಮುಂದಿನ ಜನ್ಮಕ್ಕೆ ಅದು ಕೂಟಂ ಆಗಿ ಬರುತ್ತಾ, ಹೇಗೆ ಪ್ರಭುಜಿ ಅದು? ನಾವು ಯಾವುದೇ ಪಾಪ ಕಾರ್ಯಗಳನ್ನು ನಾವು ಮಾಡ್ತೇವೆ, ಅದು ನಮ್ಗೆ ಇಮಿಡಿಯೇಟ್ ತತ್ಕ್ಷಣವೇ ಅಪ್ರಾರಬ್ಧ ಕರ್ಮ ಅಂತ ಸಿಗ್ತದೆ. ಈಗ ನಾವು ಆ ಸ್ಲೈಡ್ ನಿಮ್ಗೆ ನೆನಪಿದ್ರೆ, ಕಳ್ಳತನ ಮಾಡುವಂತಹ ಈ ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಅದರಿಂದ ಆ ಎಕ್ಸಾಂಪಲ್ ಉದಾಹರಣೆ ತೆಗೆದುಕೊಂಡ್ರೆ, ಅವನು ಕಳ್ಳತನ ಮಾಡ್ತಾನೆ, ಆವಾಗ ಅವನಿಗೆ ಅಪ್ರಾರಬ್ಧ ಕರ್ಮ ಸಿಗ್ತದೆ. ಆ ಅಪ್ರಾರಬ್ಧ ಕರ್ಮಕ್ಕೆ ಅವನಿಗೆ ಮುಂದೆ ಎರಡು ವಿಷಯಗಳು, ಅದರ ಬೈ ಪ್ರಾಡಕ್ಟ್ಸ್ ಅಂದ್ರೇನು, ಅದು ಮುಂದೆ ಅದು ಹೇಗೆ ರಿಯಾಕ್ಟ್ ಆಗ್ತದೆ ಅಂದ್ರೆ, ಒಂದು ಆ ಅಪ್ರಾರಬ್ಧ ಕರ್ಮ ಏನಿದೆ ಅದಕ್ಕೆ ಪ್ರಾರಬ್ಧ ಫಲ ಅಂತ ಸಿಗ್ತದೆ, ಪ್ರಾರಬ್ಧ ಕರ್ಮ ಫಲ ಸಿಗ್ತದೆ. ಪ್ರಾರಬ್ಧ ಕರ್ಮ ಫಲ ಏನು? ಅವನಿಗೆ ಪೊಲೀಸರು ಹಿಡಿತಾರೆ. ಸೊ ಇದು ಪ್ರಾರಬ್ಧ ಕರ್ಮ ಫಲ ಅವನಿಗೆ ಸಿಗ್ತದೆ. ಈ ಮತ್ತೆ ಇನ್ನೊಂದು ವಿಷಯ, ಆ ಅಪ್ರಾರಬ್ಧ
ಕರ್ಮದ ಜೊತೆ ಸಿಗ್ತದೆ. ಅದು ಏನಂದ್ರೆ ಕೂಟಂ ಅಂದ್ರೆ ಅವನಿಗೆ ಮತ್ತೆ ಆ ಕಳ್ಳತನ ಮಾಡುವಂತಹ ಪ್ರವೃತ್ತಿ ಏನಿದೆ ಅದು ಜಾಸ್ತಿ ಆಗ್ತದೆ. ಸೊ ಎರಡನೇ ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದ್ರೆ, ಅವನು ಆ ಯುವಕ ಏನಿದ್ದಾನೆ ಯುವತಿಯೊಟ್ಟಿಗೆ ಭೋಗವನ್ನು ಮಾಡಿದ್ದಾನೆ. ಅವನು ಭೋಗವನ್ನು ಮಾಡಿದ ತಕ್ಷಣ ಅವನಿಗೆ ಅಪ್ರಾರಬ್ಧ ಕರ್ಮ ಸಿಗ್ತದೆ. ಆ ಅನೈತಿಕ ಲೈಂಗಿಕತೆ ಮಾಡಿದ್ರಿಂದ ಅವನಿಗೊಂದು ಅಪ್ರಾರಬ್ಧ ಕರ್ಮ ಸಿಗ್ತದೆ. ಅದಕ್ಕಾಗಿ ಅವನು ಮುಂದೆ ಪ್ರಾರಬ್ಧ ಕರ್ಮ ಫಲ ಅವನಿಗೆ ಸಿಗ್ಬೇಕು. ಅದು ಪ್ರಾರಬ್ಧ ಕರ್ಮ ಫಲ ಪ್ರಕಾರ ಅವನಿಗೆ ಏಡ್ಸ್ ಆಗಬಹುದು. ಆದ್ರೆ ಆ ಏಡ್ಸ್ ಆಗುವ ಮೊದಲು ಅವನಿಗೆ ಆ ಭೋಗವನ್ನು ಮಾಡಿದ್ರಿಂದ ಅವನಿಗೆ ಆ ಮತ್ತೆ ಭೋಗ ಮಾಡುವಂತಹ ಪ್ರವೃತ್ತಿ ಏನಿದೆ ಅದನ್ನು ಕೂಟಂ ಅಂತ ಹೇಳ್ತಾರೆ. ಮತ್ತೆ ಭೋಗ ಮಾಡಬೇಕು ಅನ್ನುವ ಒಂದು ಪ್ರವೃತ್ತಿ ಅವನಲ್ಲಿ ಜಾಸ್ತಿ ಆಗ್ತದೆ. ಅದನ್ನು ಕೂಟಂ ಅಂತ ಹೇಳ್ತಾರೆ. ಮತ್ತೆ ಪ್ರವೃತ್ತಿ ಬರ್ತದೆ, ಕೂಟಂ ಬರ್ತದೆ. ಸೊ ಕೂಟಂ ಸಹ ಬರ್ತದೆ, ಪ್ರಾರಬ್ಧ ಕರ್ಮಫಲ ಸಹ ಬರ್ತದೆ. ಸೊ ಕೂಟಂ ಬಂದಾಗ, ಪ್ರವೃತ್ತಿ ಬಂದಾಗ ಅವನು ಏನ್ ಮಾಡ್ತಾನೆ, ಅವನು ಮುಂದೆ ಇನ್ನೊಂದು ಪ್ಲಾನ್ ಮಾಡ್ತಾನೆ. ಈ ಸಲ ನಾನು ಈ ಯುವಕಿ ಜೊತೆ ಭೋಗ ಮಾಡಿದೆ, ಹಾಗಿದ್ರೆ ನಾನು ಮುಂದಿನ ತಿಂಗಳು ಇನ್ನೊಬ್ಳು ಯುವಕಿಯ ಜೊತೆ ನಾನು ಭೋಗ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಆವಾಗ ಕೂಟಂ ಏನಿದೆ ಅದು ಬೀಜಂ. ಅವನ್ ಪ್ಲಾನ್ ಮಾಡ್ತಾನೆ, ನಾನು ಅವಳನ್ನು ಈ ಹೋಟೆಲ್ ನಲ್ಲಿ ಮೀಟ್ ಆಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅದು ಬೀಜಂ. ಪ್ಲಾನ್ ಮಾಡಿ ಸ್ಪೆಸಿಫಿಕ್ ಪ್ಲಾನ್ ಮಾಡ್ತಾನೆ. ಸೊ ಗೊತ್ತಾಯ್ತಾ ಪ್ರಭು? ಅಪ್ರಾರಬ್ಧ ಕರ್ಮದಿಂದ ನಮ್ಗೆ ಪ್ರಾರಬ್ಧ ಕರ್ಮ ಫಲ ಮತ್ತೆ ಕೂಟಂ ಎರಡೂ ಸಿಗ್ತದೆ. ಸೊ ಇದು ಕೂಟಂ ಮತ್ತೆ ಬೀಜಂ ಮಾಡ್ತದೆ ಆ ಭೌತಿಕ ಆಸೆಗಳು. ಬೀಜಂ ಬಂದಾಗ ಏನು, ಅವನು ಮತ್ತೆ ಬೇರೆ ಯುವಕಿಯ ಜೊತೆ ಅವನು ಭೋಗವನ್ನು ಮಾಡ್ತಾನೆ, ಮತ್ತೆ ಅಪ್ರಾರಬ್ಧ ಕರ್ಮ ಸಿಗ್ತದೆ. ಅಪ್ರಾರಬ್ಧ ಕರ್ಮದಿಂದ ಮತ್ತೆ ಅವನಿಗೆ ಮುಂದೆ ಪ್ರಾರಬ್ಧ ಕರ್ಮಕ್ಕೆ ಅವನು ಸಫರ್ ಆಗ್ಬೇಕು, ದುಃಖವನ್ನು ಅನುಭವಿಸ್ಬೇಕು. ಮತ್ತೆ ಅವನಿಗೆ ಆಸೆ ಜಾಸ್ತಿ ಆಗ್ತದೆ, ಭೋಗ ಮಾಡುವಂತ ಆಸೆ, ಆ ಪ್ರವೃತ್ತಿ ಜಾಸ್ತಿ ಆಗ್ತದೆ. ಸೊ ಮತ್ತೆ ಕೂಟಂ. ಸೊ ಅದು ಚಕ್ರ. ಅದು ಭೋಗ ಜಾಸ್ತಿ ಭೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಮತ್ತೆ ಪ್ರವೃತ್ತಿಗಳು ಜಾಸ್ತಿ ಆಗ್ತದೆ. ಸೊ ಮತ್ತೆ ಅವನು ಬೇರೆ ಬೇರೆ ಪ್ಲಾನ್ಗಳನ್ನು, ಆಶೆಗಳನ್ನು ಬೀಜಂ ಮಾಡ್ತಾನೆ. ಬೀಜದಿಂದ ಮತ್ತೆ ಆ ಕಾರ್ಯಗಳನ್ನು, ಪಾಪ ಕಾರ್ಯಗಳನ್ನು ಮಾಡ್ತಾನೆ. ಪಾಪ ಕಾರ್ಯದಿಂದ ಮತ್ತೆ ಏನಾಗ್ತದೆ, ಮತ್ತೆ ಪಾಪ ಕಾರ್ಯದ ಫಲ ಸಿಕ್ಕಿದಾಗ ಸಫರ್ ಆಗ್ತಾನೆ. ಸೊ ಈ ದುಃಖವನ್ನು, ಭೌತಿಕ ಲೋಕದಲ್ಲಿ ದುಃಖವನ್ನು ಅನುಭವಿಸುವಂತಹ ಈ ಚಕ್ರ, ವಿಷಯಸ್ ಚಕ್ರ ಏನಿದೆ, ಇದಕ್ಕೆ ಮೂಲ ಏನು, ಇದು ಅವಿದ್ಯೆ. ಅವಿದ್ಯೆ ಅಂದ್ರೆ ವಿ ಹ್ಯಾವ್ ಫರ್ಗಾಟನ್ ದಟ್ ವಿ ಆರ್ ಸರ್ವೆಂಟ್ಸ್ ಆಫ್ ಕೃಷ್ಣ. ನಾವು ಕೃಷ್ಣನ ನಿತ್ಯ ದಾಸರು ಅನ್ನುವುದನ್ನು ನಾವು ಮರ್ತಿದ್ದೇವೆ. ನಾವೇ ಭೋಕ್ತ, ನಾನೇ ನಿಯಂತ್ರಕ, ನಾನೇ ಎಲ್ಲದರ ಒಡೆಯ, ಎಲ್ರೂ ನನ್ನ ಸೇವೆಯನ್ನು ಮಾಡಬೇಕು, ನನ್ನ ಗ್ಲೋರಿಫಿಕೇಶನ್ ಅನ್ನು ಮಾಡಬೇಕು, ನನ್ನನ್ನು ಮೇಲೆ ಕೂರಿಸ್ಬೇಕು, ನನ್ಗೆ ಜೈ ಜೈಕಾರ ಹಾಕ್ಬೇಕು. ಸೊ ಈ ರೀತಿಯ ಪ್ರವೃತ್ತಿಗಳು ಇದು ಅವಿದ್ಯೆಯಿಂದ ಹುಟ್ಟುತ್ತದೆ. ಸೊ ಅವಿದ್ಯೆಯಿಂದ ಯಾವಾಗ ನಾವು ಭೌತಿಕ ಸ್ತರದಲ್ಲಿ ಭೌತಿಕ ದೇಹಗಳೊಂದಿಗೆ ನಾವು ಐಡೆಂಟಿಫೈ ಮಾಡ್ಕೊಳ್ತೇವೆ, ಗುರುತಿಸ್ಕೊಳ್ತೇವೆ, ಆವಾಗ ಎಲ್ಲ ಭೌತಿಕ ಆಸೆಗಳು ಹುಟ್ಟುಕೊಳ್ತವೆ. ಭೌತಿಕ ಆಸೆಗಳು ಹುಟ್ಟಿಕೊಂಡಾಗ ಒಬ್ಬನು ಆ ಪಾಪ ಕಾರ್ಯಗಳಲ್ಲಿ ತೊಡಗುತ್ತಾನೆ. ಹರೇ ಕೃಷ್ಣ. ಓಕೆ ಗುರುಜಿ. ಪ್ರಭುಜಿ, ನಾವು ಇವಾಗ ಸಾಮಾನ್ಯವಾಗಿ ಇದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ಮೇಲೆ ಇದು 4 ತರದ್ದು ಕೂಟ, ಬೀಜ, ಪ್ರಾರಬ್ಧ, ಅಪ್ರಾರಬ್ಧ ಇದನ್ನೆಲ್ಲ ಕೇಳಿದ್ವಿ. ಆದ್ರೆ ಅದಕ್ಕಿಂತ ಮುಂಚೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಮೇಲೆ ಆಗಾಮಿ ಕರ್ಮ ಅಂತ ಅದನ್ನ ಕೇಳಿದ್ವಿ. ಆ ಸಂಚಿತ ಕರ್ಮ ಯಾವ್ದ್ರಲ್ಲಿ ಬರ್ಬೋದು ಪ್ರಭುಜಿ? ಇದು ಅಪ್ರಾರಬ್ಧ ಕರ್ಮಗಳು ಫುಲ್ ಸ್ಟಾಕ್ ಏನಿದೆ ಅದನ್ನು ಸಂಚಿತ ಕರ್ಮ ಅಂತ ಹೇಳ್ತಾರೆ. ಈಗ ಒಂದು ಫುಲ್ ಸ್ಟಾಕ್ ಇದೆ. ಈಗ ಒಂದು ಗೋಡೌನ್ ಅಲ್ಲಿ ಎಷ್ಟೋ ಒಂದು ಲೋಡ್, ಈಗ 1000 kgs ಆಫ್ ಪೊಟ್ಯಾಟೊ ಇದ್ರೆ ಅಂಗಡಿಗೆ ತರಬೇಕಾದ್ರೆ 100 kgs ಮಾತ್ರ ತರ್ತಾರೆ ಅಲ್ವಾ? ದೊಡ್ಡ ಗೋಡೌನ್ ಇಂದ ಅಂಗಡಿಗೆ 100 kgs ಮಾತ್ರ ತರ್ತಾರೆ. ಸೊ ಸಂಚಿತ್ ಕರ್ಮ ಅಂದ್ರೆ ಆ ಗೋಡೌನ್ ಅಲ್ಲಿ 1000 kgs ಇದ್ದಾಗೆ 1000 kgs ಸಂಚಿತ್ ಕರ್ಮ. ತುಂಬಾ ದೊಡ್ಡ ಒಂದು ಮೂಟೆ ಇದೆ. ಅದರಲ್ಲಿ ಈ ಜನ್ಮ ಸಿಗುವಾಗ ಒಂದು ಸಣ್ಣ ಪೋರ್ಷನ್ ತೆಗೆದು ಕೊಡ್ತಾರೆ ಪ್ರಾರಬ್ಧ ಕರ್ಮ. ಸೊ ಅದೊಂದು ಬ್ಯಾಲೆನ್ಸ್ ನಮ್ಗೆ ಬರ್ತದೆ ಅಕೌಂಟ್. ಅದು ಇಷ್ಟು ಸಂತೋಷವನ್ನು ಪಡಬೇಕು, ಇಷ್ಟು ದುಃಖವನ್ನು ಪಡಬೇಕು,
ಸೊ ಇದು ಅಕೌಂಟ್ ನಮ್ಗೆ ಸಿಗ್ತದೆ. ಸೊ ಆ ರೀತಿ. ಓಕೆ ಪ್ರಭುಜಿ. ಸೊ ಆ ಅಪ್ರಾರಬ್ಧ ಕರ್ಮದ ಫುಲ್ ಬ್ಯಾಲೆನ್ಸ್ ಅಕೌಂಟ್ ಕ್ಯುಮುಲೇಷನ್ ಏನಿದೆ ಅದನ್ನ ಸಂಚಿತ್ ಕರ್ಮ ಅಂತ ಹೇಳ್ತಾರೆ. ಓಕೆ ಪ್ರಭುಜಿ, ತುಂಬಾ ತುಂಬಾ ಧನ್ಯವಾದಗಳು ಪ್ರಭುಜಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹರೇ ದಂಡೋತ್ ಪ್ರಣಾಮ್ ಪ್ರಭುಜಿ. ಸವಿತಾ ಮಾತಾಜಿ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಕನ್ನಡ ಹೇಳಿ ಚಾನಲ್ ಅಲ್ಲಿ ಲಾಸ್ಟ್ ಟೈಮ್ ನಾನು ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ. ಯೂಟ್ಯೂಬ್ ಅಲ್ಲಿ ಇದೆಯಲ್ಲ ಪ್ರಭುಜಿ, ಇದು ಅಪ್ಲೋಡ್ ಆಗ್ತಾ ಇದೆ? ಹೌದು, ಇಸ್ಕಾನ್ ಕನ್ನಡ ಚಾನಲ್ ಅಲ್ಲಿ ಅಪ್ಲೋಡ್ ಆಗ್ತಾ ಇದೆ ಪ್ರಭುಜಿ. ಲಾಸ್ಟ್ ಟೈಮ್ ಸಿಗ್ಲಿಲ್ಲ ನನ್ಗೆ. ಓಕೆ ಪ್ರಭುಜಿ, ನೋಡ್ತೀನಿ. ಇಸ್ಕಾನ್ ಕನ್ನಡ ಚಾನಲ್ ಅಲ್ಲಿ ಲಭ್ಯ ಇದೆ. ಓಕೆ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಸವಿತಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ ಪ್ರಭುಜಿ. ದಂಡೋತ್ ಪ್ರಣಾಮ ಮಾತಾಜಿ. ಪ್ರಭು, ಹೇಳಿ ನೀವು ಇವಾಗ ಪ್ರಾರಬ್ಧ ಕರ್ಮ ಅದೆಲ್ಲ ಹೇಳ್ತಾ ಇದ್ದೆ. ಇವಾಗ ನಮ್ಗೆ ಸೋಂಬೇರಿತನ ಅದೆಲ್ಲ ಇರುತ್ತಲ್ಲ, ಅದು ಒಂದು ಕರ್ಮನ ಪ್ರಭು? ಅದು ಸೋಂಬೇರಿತನ ಅಂದ್ರೆ ಅದು ಜಡತನ ಏನು ಬರ್ತದೆ, ಅದು ಕರ್ಮ ಈ ಸಿಚುವೇಶನ್ಸ್ ಗಳು ಏನು ಬರ್ತದೆ ಅದು ಕರ್ಮಗಳ ಪ್ರಕಾರ ಬರ್ತದೆ. ಸೋಂಬೇರಿತನ ಏನಿದೆ ಅದು ಜೀವಾತ್ಮ ಬೆಳೆಸಿಕೊಳ್ಳುವಂತಹ ಈ ಗುಣಗಳು. ಈಗ ಉದಾಹರಣೆಗೆ ನಾವು ಒಬ್ನು 10 ಗಂಟೆಗೆ ಮಲ್ಕೊಂಡ ಅಂತ ಆದ್ರೆ ಅವನು 6 ಗಂಟೆಗೂ ಹೇಳ್ಬಹುದು, 8 ಗಂಟೆಗೂ ಹೇಳ್ಬೋದು, ನೆಕ್ಸ್ಟ್ ದಿನ 10 ಗಂಟೆಗೂ ಹೇಳ್ಬೋದು, ಅಥವಾ ಭಕ್ತರಾದವರು 4 ಗಂಟೆಗೂ ಹೇಳ್ತಾರೆ. ಸೊ ಜಡತನ ಏನು ಈ ಲೇಸಿನೆಸ್ ಏನು ಬೆಳೆಸ್ಕೊಳ್ತದೆ ಅದು ಜೀವಾತ್ಮ ಬೆಳೆಸಿಕೊಳ್ಳುವಂತಹ ಗುಣಗಳು, ತನ್ನ ಸ್ವ ಇಚ್ಛೆಯಿಂದ ಬೆಳೆಸಿಕೊಳ್ಳುವಂತಹ ಗುಣಗಳು. ಆದ್ರೆ ಆ ಸಿಚುವೇಶನ್ಸ್ ಇದೆ ಅಲ್ವಾ, ಉದಾಹರಣೆಗೆ ಒಳ್ಳೆ ಈ ಫ್ಯಾನ್ ತಿರುಗ್ತಾ ಇದೆ, ಒಳ್ಳೆ ಮಲ್ಕೊಳ್ಳಿಕ್ಕೆ ಸಿಗುವಂತಹ ಒಳ್ಳೆ ಬೆಡ್ ಸಿಗ್ತಾ ಇದೆ, ಆಮೇಲೆ ಪರ್ಫೆಕ್ಟ್ ಟೆಂಪರೇಚರ್, ಏರ್ ಕಂಡೀಷನ್ ಇರಬಹುದು, ಇದು ಎಲ್ಲ ಸಿಗುವಂತ ಈ ಎಕ್ಸ್ಟರ್ನಲ್ ಸಿಚುವೇಶನ್ಸ್ ಏನಿದೆ ಅದು ಕರ್ಮಗಳ ಪ್ರಕಾರ ಸಿಗ್ತಾ ಇರ್ತದೆ. ಒಬ್ಬ ಬಡವ ಇದ್ರೆ ಅವನಿಗೆ ಅವನ ಕರ್ಮದ ಪ್ರಕಾರ ಅವನು ರೋಡ್ ಮೇಲೆ ಮಲ್ಕೊಳ್ಬೇಕಾಗ್ಬಹುದು ಅಥವಾ ಸ್ಲಮ್ ಏರಿಯಾದಲ್ಲಿ ಮಲ್ಕೊಳ್ಬೇಕಾಗ್ಬಹುದು. ಸೊ ಅವನ ಕರ್ಮದ ಪ್ರಕಾರ ಅಲ್ಲೂ ಸಹ ಅವನು 10ರಿಂದ ಇನ್ನು 10 ಗಂಟೆ ತನಕ ಮಲ್ಕೊಳ್ಬಹುದು, ಅದು ಅವನ ಇಚ್ಛೆ. ಸೊ ಲೇಸಿನೆಸ್ ಏನಿದೆ ಅದು ಕರ್ಮಗಳ ಪ್ರಕಾರ ಅದು ಆಗ್ತಾ ಇರೋದಲ್ಲ, ಅದು ಎಕ್ಸ್ಟರ್ನಲ್ ಸಿಚುವೇಶನ್ಸ್ ಏನಿದೆ, ಆ ಎಕ್ಸ್ಟರ್ನಲ್ ಥಿಂಗ್ಸ್ ಏನಿದೆ ಅದು ಕರ್ಮಗಳ ಪ್ರಕಾರ ಬರ್ತಾ ಇರ್ತದೆ. ಸೊ ಈ ಪ್ರವೃತ್ತಿಗಳನ್ನು ನಾವು ಬೆಳೆಸಿಕೊಳ್ಳುವುದು ಅದು ಅವಿದ್ಯೆಯಿಂದ ನಾವು ಬೆಳೆಸ್ಕೊಳ್ತಾ ಇರ್ತೇವೆ. ಆದ್ರೆ ನಮ್ಗೆ ಆ ಕೂಟಮಲ್ಲೇ ಇರ್ಲಿಕ್ಕೆ ಕೂಟಮಲ್ಲೇ ಅದನ್ನ ಸ್ಥಿತಗೊಳಿಸ್ಬೋದು ನಾವು. ಈಗ ಉದಾಹರಣೆಗೆ ಭಕ್ತರಾಗಿದ್ದಾಗ ನಮಗೂ ಕೆಲವೊಮ್ಮೆ ಅನ್ನಿಸ್ತದೆ ಚಳಿಗಾಲದಲ್ಲಿ 4 ಗಂಟೆಗೆ ಯಾಕೆ ಹೇಳ್ಬೇಕು, ನಾವು ಸಹ 8 ಗಂಟೆ ತನಕ ಮಲ್ಕೊಳ್ಳೋಣ. ಆದ್ರೆ ಆ ಪ್ರವೃತ್ತಿ ಏನಿದೆ ಅದು ಆಶೆ ಆಗುವ ಮೊದಲೇ ಅಲ್ಲೇ ನಾವು ಅದನ್ನು ನಾಶ ಮಾಡಿಬಿಟ್ಟು ತತ್ಕ್ಷಣವೇ ಎದ್ದು ಮಂಗಳಾರತಿಗೆ ಅಟೆಂಡ್ ಆಗ್ತೇವೆ. ಯಾಕೆ? ಆ ಕೂಟಮನ್ನ ಬೀಜಮಾಗ್ಲಿಕ್ಕೆ ಬಿಡ್ಲಿಲ್ಲ. ಅದೇ ಒಬ್ನು ಆ ಕೂಟಮನ್ನು ಆ ಜಡತನ ಇದ್ದಾಗ ಅವನು ಅದನ್ನ ಬೀಜಮಾಗಿ ಆರಾಮಾಗಿ ಆಸೆಗಳನ್ನು ಬೆಳೆಸ್ಕೊಂಡು ನಾನು 10 ಗಂಟೆ ತನಕ ಮಲಗ್ತೇನೆ ಅನ್ನುವ ಆಸೆಗಳನ್ನು ಬೆಳೆಸ್ಕೊಂಡು ಮತ್ತೆ ಅವನು 10 ಗಂಟೆ ತನಕ ಅವನು ಮಲ್ಕೊಳ್ಬಹುದು. ಸೊ ಆ ಕೂಟಮಲ್ಲೇ ನಾಶ ಮಾಡಿ ಬಿಡ್ಬೇಕು, ಅದನ್ನ ಬೀಜಮಾಗ್ಲಿಕ್ಕೆ ಬಿಡಬಾರದು. ಸೊ ಲೇಸಿನೆಸ್ ಏನಿದೆ, ಆ ಲೇಸಿನೆಸ್, ಆ ಜಡತನ ಬರ್ತದೆ, ಅದು ಕರ್ಮಗಳ ಪ್ರಕಾರ ಆ ಎಕ್ಸ್ಟರ್ನಲ್ ಸಿಚುವೇಶನ್ಸ್ ಆ ಜಡತನ ಎಲ್ಲ ಬರಬಹುದು. ಆದ್ರೆ ಅದನ್ನ ಮ್ಯಾನಿಫೆಸ್ಟ್ ಮಾಡೋದು ಏನಿದೆ ಅದು ಆ ಸ್ವತಂತ್ರ ಇಚ್ಛೆ ಏನಿದೆ ಅದು ಜೀವಾತ್ಮಕ್ಕೆ ಇರ್ತದೆ. ಅದನ್ನು ಕೂಟಮಲ್ಲೇ ನಾಶ ಮಾಡಬಹುದು ಅಥವಾ ಅದನ್ನು ಬೀಜಮಾಗಿ ಮತ್ತೆ ಅದನ್ನ ಕಾರ್ಯವಾಗಿ ಚೇಂಜ್ ಮಾಡಿ ಅದನ್ನು ಆಕ್ಟಿವಿಟೀಸ್ ಮಾಡ್ಕೊಳ್ಬಹುದು. ಅದು ನಮ್ಮ ಕೈಯಲ್ಲಿ ಇರ್ತದೆ. ಓಕೆನಾ ಮಾತಾಜಿ? ಅದು ಏನಾದ್ರೂ ಟಿಪ್ಸ್ ಇದೆಯಾ ಪ್ರಭು, ಹೌ ಟು ಕಮ್ ಔಟ್ ಆಫ್ ದಿಸ್ ಲೇಸಿನೆಸ್? ಕಮ್ ಔಟ್ ಆಫ್ ಲೇಸಿನೆಸ್ ಟಿಪ್ಸ್ ಅಂದ್ರೆ ಯಾರು ಆಂಥೂಸಿಯಾಸ್ಟಿಕ್ ಆಗಿರ್ತಾರೆ ಅಂತಹ ಭಕ್ತರ ಸಂಘಗಳನ್ನು ನಾವು ಮಾಡಬೇಕು. ಯಾರು
ತುಂಬಾ ಆಕ್ಟಿವ್ ಆಗಿ ಇರ್ತಾರೆ, ಅವರ ಸಂಘಗಳನ್ನು ನಾವು ಮಾಡ್ಬೇಕು. ಎಸ್ಪೆಷಲಿ ತುಂಬಾ ಭಕ್ತರ ಸಂಘದಲ್ಲಿದ್ರೆ ನಾವು ಜಡ ಲೇಜಿ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಭಕ್ತರು 4 ಗಂಟೆಗೆ ಹೇಳ್ತಾರೆ, ಮಂಗಳಾರತಿ, ಆಮೇಲೆ ತುಳಸಿ ಆರತಿ, ಜಪ, ಮತ್ತೆ ಶೃಂಗಾರ ಆರತಿ, ಭಾಗವತಂ ಕ್ಲಾಸ್, ಮತ್ತೆ ಅವರವರ ಆಫೀಸ್ ಕೆಲಸಕ್ಕೆ ಹೋಗ್ತಾರೆ. ಆಮೇಲೆ ಆಫೀಸಿಂದ ಬಂದ ನಂತರ ಏನು ಮತ್ತೆ ಗೌರ ಆರತಿ, ಭಗವದ್ಗೀತಾ ಕ್ಲಾಸ್, ಆಮೇಲೆ ಶಯನ ಆರತಿ. ಸೊ ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಬ್ಲಿಸ್ಫುಲ್ ಕೃಷ್ಣ ಕಾನ್ಶಿಯಸ್ನೆಸ್. ಆವಾಗ ಲೇಸಿನೆಸ್ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಭಕ್ತರ ಸಂಘ ಜಾಸ್ತಿ ಮಾಡ್ಬೇಕು. ಯಾರು ಆಂಥೂಸಿಯಾಸ್ಟಿಕ್ ಆಗಿರ್ತಾರೆ, ತುಂಬಾ ಉತ್ಸಾಹಿತರಾಗಿರುವಂತಹ ಭಕ್ತರ ಸಂಘವನ್ನು ಮಾಡಿದಾಗ ಲೇಸಿನೆಸ್ ತನ್ನಿಂದ ತಾನೇ ದೂರ ಓಡ್ತದೆ. ಆದ್ರೆ ನಾವು ಭೌತಿಕ ಸ್ತರದ ವ್ಯಕ್ತಿಗಳ ಜೊತೆಗೆ ನಾವು ಸಂಘವನ್ನು ಮಾಡಿದ್ರೆ ಈ ರೀತಿಯ ಟೆಂಡೆನ್ಸಿ ಪ್ರವೃತ್ತಿಗಳು ನಮಗೆ ಬರ್ತದೆ. ಎಲ್ಲಾ ಭೌತಿಕ ಪ್ರವೃತ್ತಿಗಳು ಜಾಸ್ತಿ ಆಗ್ತದೆ. ಆವಾಗ ಆ ಪ್ರವೃತ್ತಿಗಳು ಬೀಜಮಾಗಿ ಕನ್ವರ್ಟ್ ಆಗ್ತದೆ. ಇನ್ನೊಂದು ಅಂದ್ರೆ ನಾವು ಅತ್ಯಾಹಾರ ಪ್ರಯಾಸ, ಅದು 2ನೇ ಶ್ಲೋಕದಲ್ಲಿ ಮತ್ತೆ 3ನೇ ಶ್ಲೋಕದಲ್ಲಿ ಸಹ ನಾವು ನೋಡ್ತೇವೆ, ಡೋಂಟ್ಸ್ ಅಂಡ್ ಡೂಸ್. ಸೊ ಇದನ್ನು ಮಾಡಿದಾಗ ನಿಮ್ಗೆ ಈ ಕ್ವಶನ್ ತುಂಬಾ ಆನ್ಸರ್ ಆಗ್ತದೆ. ಉತ್ಸಾಹಾತ್ ನಿಶ್ಚಯ ಧೈರ್ಯ ತತ್ ಕರ್ಮ ಪ್ರವರ್ತನಾತ್. 3ನೇ ಶ್ಲೋಕ ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಉಪದೇಶಾಮೃತದಲ್ಲಿ ನಿಮ್ಮ ಈ ಪ್ರಶ್ನೆಯ ಉತ್ತರ ಏನಿದೆ ಅದನ್ನ ವಿವರವಾಗಿ ನಾವು ಹೇಳ್ತೇವೆ. ಸೊ 3ನೇ ಶ್ಲೋಕ, 2ನೇ ಶ್ಲೋಕ ಮತ್ತೆ 3ನೇ ಶ್ಲೋಕ, ಅದರಲ್ಲಿ ನಿಮ್ಗೆ ಫುಲ್ ಆನ್ಸರ್ ಸಿಗ್ತದೆ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು, ಚೆನ್ನಾಗಿ ಹೇಳಿದ್ರಿ ಪ್ರಭು. ಯಾಕಂದ್ರೆ ಇವಾಗ ಸ್ವಲ್ಪ ಭಯ ಬಂದಿದೆ. ಇದು ಕೂಟಂ ಹೇಳಿ ಆ ಕೂಟಂನ ಹೆಂಗೆ ಬೀಜ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಅಂತ ಅದು ಗೊತ್ತಾಯ್ತು. ನಾವು ಪ್ರತ್ಯೇಕವಾಗಿ ನಾವು ಅದಕ್ಕೆ ನಾವು ಮನಸ್ಸಿನಲ್ಲಿ ಅದನ್ನೇ ಇಟ್ಕೊಂಡು ಕುತ್ಕೊಳ್ಬೇಕಂತಿಲ್ಲ. ಇದು ಕೂಟಂ ಆಯ್ತು, ಈಗ ಬೀಜಂ ಆಯ್ತು ಅಂತ ಆತರ ಅಲ್ಲ. ಅದು ನಾವು ಯಾವಾಗ್ಲೂ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡಿದ್ರೆ ಕೂಟಂ ಅದು ಕೂಟಂ ಆಗಿ ಅಲ್ಲೇ ನಾಶ ಆಗ್ತದೆ. ಅದನ್ನೇ ನಾನು ಸ್ಲೈಡ್ ಅಲ್ಲಿ ತೋರಿಸಿರೋದು. ಕೂಟಂ ಮತ್ತೆ ಅವಿದ್ಯ ಏನಿದೆ ಇದು ಭಕ್ತಿಯೋಗದಿಂದ ಮಾತ್ರ ನಾಶ ಆಗ್ಲಿಕ್ಕೆ ಸಾಧ್ಯವಿದೆ. ಆದ್ರಿಂದ ನಾವು ಭಕ್ತಿ ಸೇವೆಯಲ್ಲಿ ಯಾವಾಗ್ಲೂ ತೊಡ್ಕೊಂಡಿರ್ತಾರೆ ಆಯ್ತು. 24 ಗಂಟೆಗಳ ಕಾಲ ಆದಷ್ಟು ನಮ್ಮ ಶಕ್ತಿಯಾನುಸಾರವಾಗಿ, 24 ಗಂಟೆಗಳ ಕಾಲ ಆಗದೇ ಇರಬಹುದು, ಹೆಚ್ಚಿನವರಿಗೆ, ನಮ್ಮಲ್ಲಿ ಹೆಚ್ಚಿನವರಿಗೆ ಆಗದೇ ಇರಬಹುದು. ಸೊ ಆದ್ರೆ ನಾವು ಇದು ಕೂಟಂ ಬೀಜಂ ಆಯ್ತು ಅಥವಾ ಬೀಜಂ ಇನ್ನು ಮತ್ತೆ ಪ್ರಾರಬ್ಧ ಕರ್ಮ ಆಗ್ತದೋ ಆ ರೀತಿ ಆಲೋಚನೆ ಮಾಡೋ ಬದಲು ನಾನು ಇವತ್ತು ಕೃಷ್ಣನಿಗೆ ಯಾವ ಅಡುಗೆ ಮಾಡಿ ಅವನಿಗೆ ಅರ್ಪಣೆ ಮಾಡಬಹುದು, ಇವತ್ತು ಅವನಿಗೆ ಯಾವ ಈ ಸುಂದರವಾದ ವಸ್ತ್ರವನ್ನು ನಾನು ಡ್ರೆಸ್ಸಿಂಗ್ ಮಾಡ್ತೇನೆ, ಅಥವಾ ಅವನಿಗೆ ಒಳ್ಳೆಯ ರೀತಿಯಲ್ಲಿ ನಾನು ಹರಿಕೀರ್ತನೆಯನ್ನು ಮಾಡ್ತೇನೆ. ಈ ರೀತಿ ನಾವು ಆಲೋಚನೆ ಮಾಡಿದಾಗ ಈ ಎಲ್ಲ ಕೂಟಂ, ಬೀಜಂ, ಆಮೇಲೆ ಅವಿದ್ಯ ಏನಿದೆ ಎಲ್ಲ ತನ್ನಿಂದ ತಾನೇ ಅದು ನಾಶ ಆಗ್ತದೆ. ಸೊ ಅದಕ್ಕಾಗಿ ನಾವು ಅಫ್ಕೋರ್ಸ್ ನಾವು ನಮ್ಮ ಪ್ರಯತ್ನವನ್ನು ನಾವು ಮಾಡ್ಲೇಬೇಕು. ಆದ್ರೆ ಅದಕ್ಕೆ ಸಪರೇಟ್ ಎಂಡೆವರ್ ಏನಿಲ್ಲ. ಈ ಸಾಧನಾ ಭಕ್ತಿ ಏನಿದೆ ಅದು ನಮಗೆ ಸಹಾಯವನ್ನು ಮಾಡ್ತದೆ. ಹರೇ ಕೃಷ್ಣ. GK ರಮೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ನಾವು ಇನ್ನೊಂದು ಇಸ್ಕಾನ್ ಗ್ರೂಪ್ ಅಲ್ಲಿ ಇದ್ದೀವಿ. ಅಂದ್ರೆ ಇನ್ನೊಂದು ಗ್ರೂಪ್ ಇದೆ ನಮ್ದು. ಅದರಲ್ಲಿ ನಾವು ಸದಸ್ಯರಾಗಿದ್ದೀವಿ. ಬೆಳಗ್ಗೆ ನಾವು 4 ಗಂಟೆಗೆ ಎದ್ದೇಳ್ತೀವಿ ಪ್ರತಿದಿನ. ಆದ್ರೆ ಈಗ ಕೆಲವೊಬ್ರು ಸ್ನಾನ ಮಾಡಲ್ದೇನೆ ಜಪ ಮಾಡಕ್ ಕುಂತಿರ್ತಾರೆ. ಈಗ ನಾವು ಈಗ ಚಳಿಗಾಲ ಇದೆ ಪ್ರಭುಜಿ, ಸ್ನಾನ ಮಾಡ್ಬೇಕಂದ್ರೇನೆ ಒಂಥರ ಭಯ ಆಗುತ್ತೆ. ಸೊ ನಾವು ವಿತೌಟ್ ಸ್ನಾನ ಮಾಡಲ್ದೇನೆ ಜಪ ಮಾಡಿದ್ರೆ ಒಳ್ಳೇದ ಹೇಗೆ ಅಂತ ನನ್ ಡೌಟ್ ಇದೆ ಪ್ರಭುಜಿ. ಸೊ ಹರೇ ಕೃಷ್ಣ ಮಹಾಮಂತ್ರ ಮಾಡ್ಲಿಕ್ಕೆ ಯಾವುದೇ ರೀತಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇಲ್ಲ. ಸೊ ಯಾರು ಬೇಕಾದ್ರೂ ಮಾಡಬಹುದು, ಯಾವುದೇ ಸಮಯದಲ್ಲಿ ಬೇಕಾದ್ರೂ ಮಾಡಬಹುದು, ಎಲ್ಲಿ ಬೇಕಾದ್ರೂ ಮಾಡಬಹುದು. ಸೊ ಈ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ಲಿಕ್ಕೆ ಇಲ್ಲ. ಬೇರೆ ಮಂತ್ರಗಳನ್ನು ಜಪ ಮಾಡ್ಬೇಕಾದ್ರೆ ಇರ್ಬೋದು. ಈಗ ಉದಾಹರಣೆಗೆ ಸೆಕೆಂಡ್ ಇನಿಷಿಯೇಷನ್ ಆಗಿರೋರು ಗಾಯತ್ರಿಗಳನ್ನು ಮಾಡ್ತಾರೆ. ಆ ಸಮಯದಲ್ಲಿ ಗಾಯತ್ರಿಗಳನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಯಾವುದೇ ಸ್ಥಿತಿಯಲ್ಲೂ ಕೂಡ ಒಬ್ನು
ಮಾಡಬಹುದು. ಸೊ ಗೃಹಸ್ಥರಾದವರು ಏನ್ ಮಾಡ್ತಾರೆ, ಅವರು ಕೆಲವು ಅಡ್ಜಸ್ಟ್ಮೆಂಟ್ಸ್ ಗಳನ್ನು ಮಾಡ್ಕೊಳ್ತಾರೆ ಸಣ್ಣ ಸಣ್ಣದು. ಈಗ ಪ್ರಭುಪಾದ್ರು ನಮ್ಗೆ ಸ್ಟ್ರಿಕ್ಟ್ ಮಾರ್ನಿಂಗ್ ಪ್ರೋಗ್ರಾಮ್ಸ್ ಗಳನ್ನು ಕೊಟ್ಟಿದ್ದಾರೆ, ಆದ್ರೆ ಗೃಹಸ್ಥರಾಗಿ ನಾವು ಸ್ವಲ್ಪ ಆಚೆ ಈಚೆ ಅಡ್ಜಸ್ಟ್ಮೆಂಟ್ಸ್ ಗಳನ್ನು ನಾವು ಮಾಡ್ಕೊಳ್ತೇವೆ. ಸೊ ಅದು ಓಕೆ. ಅಂದ್ರೆ ನೀವು ಹೆಚ್ಚಿನ ಭಕ್ತರು ಕೆಲವರು ಮಾಲೆಗಳನ್ನು ಸ್ನಾನದ ಮೊದಲು ಸಹ ಅವರು ಜಪ ಮಾಡ್ತಾರೆ, ವಿಚ್ ಇಸ್ ಓಕೆ. ಏನು ಅದ್ರಲ್ಲಿ ಏನೋ ತಪ್ಪೇನಿಲ್ಲ, ಮಾಡಬಹುದು. ಸರಿ ಪ್ರಭುಜಿ. ಆ ಪ್ರಭುಜಿ ಇನ್ನೊಂದು ಪ್ರಶ್ನೆ ಇದೆ. ಹೇಳಿ ಪ್ರಭುಜಿ. ಪ್ರಭುಜಿ, ನಮ್ ತಾಯಾರದು ತಿಲಕ ಏನಕ್ಕೆ ಇಟ್ಕೋತಾರೆ ಅಂತ ಕೇಳಿದ್ರು. ನನಗೂ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಈಗ ಹರಿ ಭಕ್ತರು ಇಟ್ಕೊಳ್ತಾರಲ್ಲ ಪ್ರಭುಜಿ, ಆ ಹೌದು, ತಿಲಕದ ಬಗ್ಗೆ ಜರ ಎಕ್ಸ್ಪ್ಲೈನ್ ಮಾಡ್ತೀರಾ? ನಮ್ ತಾಯರು ಕೇಳ್ತಾ ಇದ್ದಾರೆ. ಅದೇ ತಿಲಕದ ಬಗ್ಗೆ ಒಂದು ಕ್ಲಾಸೇ ತಗೊಳ್ಬೇಕಂತ ಇದೆ. ಬಟ್ ಸಂಕ್ಷಿಪ್ತವಾಗಿ ಹೇಳುವುದಂದ್ರೆ, ಇದು ಗೋಪಿ ಚಂದನ ಅಂತ ಹೇಳ್ತೇವೆ, ಗೋಪಿಯರ ಕಾಲಿನ ಧೂಳು. ಸೊ ಇದು ಎರಡು ವಿಷಯಗಳನ್ನು ನಮ್ಗೆ ಮಾಡ್ತದೆ. ಒಂದು ಪ್ರೊಟೆಕ್ಷನ್ ಮತ್ತೆ ಪ್ಯೂರಿಫಿಕೇಶನ್, ಎರಡೂ ಕಾರ್ಯಗಳನ್ನು ನಮ್ಗೆ ಮಾಡ್ತದೆ. ಪ್ರೊಟೆಕ್ಷನ್ ಅಂದ್ರೆ ಹೇಗೆ ಅಂದ್ರೆ, ನಾವು ಯಾವಾಗ ತಿಲಕಗಳನ್ನು ನಾವು ಹಾಕಿರ್ತೇವೆ, ನಮ್ಗೆ ಯಮದೂತರು, ಪಿಶಾಚಿಗಳು, ಭೂತ ಪ್ರೇತಗಳು, ಇವು ಯಾವುದು ಅದು ಕೆಟ್ಟ ದೃಷ್ಟಿಯನ್ನು ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ಪ್ರೊಟೆಕ್ಷನ್, ದಿಸ್ ಇಸ್ ದ ಫಸ್ಟ್, ರಕ್ಷಣೆ. ಆಮೇಲೆ ಎರಡನೇದು ಪ್ಯೂರಿಫಿಕೇಶನ್. ಪ್ಯೂರಿಫಿಕೇಶನ್ ಅಂದ್ರೆ ಶುದ್ಧೀಕರಣ. ನಾವು ಯಾವಾಗ ಈ ತಿಲಕಗಳನ್ನು ಹಾಕ್ಬೇಕಾದ್ರೆ ಕೇಶವಾಯ ನಮಃ, ನಾರಾಯಣಾಯ ನಮಃ ಈ ಮಂತ್ರಗಳನ್ನು ಹೇಳಿ ನಾವು ಹಾಕ್ತೇವೆ. ಆವಾಗ ಇದನ್ನು ಹಾಕಿದಾಗ ದೇಹ ಏನಿದೆ ಬಾಹ್ಯವಾಗಿ ಶುದ್ಧವಾಗ್ತದೆ. ಸೊ ಪ್ಯೂರಿಫಿಕೇಶನ್, ಶುದ್ಧೀಕರಣ ಆಗ್ತದೆ. ಸೊ ಈ ತಿಲಕ ಏನಿದೆ ಇದು ವಿಷ್ಣು ಭಕ್ತರು ಹಾಕ್ತಾರೆ. ಎರಡು ಇದಿದೆ. ಇದ್ರ ಮಧ್ಯ ನಾವು ಯಾವಾಗ್ಲೂ ಅದನ್ನು ಕ್ಲೀನ್ ಆಗಿ ಇಟ್ಟಿರ್ತೇವೆ. ಇದು ಯಾಕೆ, ಏನ್ ರೆಪ್ರೆಸೆಂಟ್ ಮಾಡ್ತದೆ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶಗಳು ಇಲ್ಲ ಅಂತ, ಅದಕ್ಕೆ ಈ ಮಧ್ಯ ನಾವು ಕ್ಲೀನ್ ಆಗಿ ಇಡ್ತೇವೆ. ಆಮೇಲೆ ಇದು ವಿಷ್ಣುವನ್ನು ರೆಪ್ರೆಸೆಂಟ್ ಮಾಡ್ತದೆ, ವಿಷ್ಣು. ಆಮೇಲೆ ಈ ಕೆಳಗೆ ಏನು ನಾವು ಹಾಕ್ತೇವೆ ಅದು ತುಳಸಿ ಎಲೆ, ತುಳಸಿಯನ್ನು ರೆಪ್ರೆಸೆಂಟ್ ಮಾಡ್ತದೆ. ಸೊ ಯಾವಾಗ ನಾವು ವಿಷ್ಣುವಿನ 12 ಹೆಸರುಗಳನ್ನು ಹೇಳಿ ಈ ತಿಲಕಗಳನ್ನು ಹಾಕ್ತೇವೆ, ಆವಾಗ ನಮಗೆ ರಕ್ಷಣೆ ಮತ್ತೆ ಶುದ್ಧೀಕರಣ ಎರಡೂ ಸಹ ಆಗ್ತದೆ. ಯಾರು ತಿಲಕವನ್ನು ಹಾಕಿರ್ತಾರೆ, ಯಮರಾಜ ಹೇಳಿದಾನೆ ಯಮದೂತರಿಗೆ, ಯಾರು ತಿಲಕವನ್ನು ಹಾಕಿರ್ತಾರೆ ಅವರ ಹತ್ರನೂ ಹೋಗ್ಬೇಡ, ಯಾಕಂದ್ರೆ ಅವರು ವಿಷ್ಣುವಿನ ಭಕ್ತರು. ಸೊ ಯಮದೂತರು ಯಾರು ತಿಲಕವನ್ನು ಹಾಕಿರ್ತಾರೆ ಅವರಿಗೆ ಟಚ್ ಮಾಡ್ಲಿಕ್ಕೆ ಬರುವುದಿಲ್ಲ. ಸೊ ಈ ರೀತಿ ತುಂಬಾ ವಿಷಯಗಳು ಇದೆ ತಿಲಕದ ಬಗ್ಗೆ. ಸೊ ಅದನ್ನು ನಾವು ನೋಡೋಣ ಯಾವಾಗಾದ್ರೂ. ಓಕೆನಾ ಪ್ರಭುಜಿ? ಸಂಕ್ಷಿಪ್ತವಾಗಿ ಹೇಳಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ. ಸೊ ಯಾರು ಕ್ವಶನ್ ಆಲ್ರೆಡಿ ಆನ್ಸರ್ ಆಗಿದೆ ದಯವಿಟ್ಟು ಹ್ಯಾಂಡ್ ಕೆಳಗೆ ಮಾಡಿ, ಕೈ ಕೆಳಗೆ ಮಾಡಿ. ಬೇರೆ ಏನಾದ್ರೂ ಪ್ರಶ್ನೆಗಳು ಏನಾದ್ರೂ ಇದೆಯಾ? ಪ್ರಶ್ನೆಗಳು ಅಥವಾ ಕಮೆಂಟ್ಸ್ ಏನಾದ್ರೂ ಇದೆಯಾ? ಓಕೆ. ಸೊ ಹಾಗಿದ್ರೆ ಮುಂದಿನ ವಾರ ನಾವು ನೋಡೋಣ ಮನಸಾ ವೇಗಂ, ಮತ್ತೆ ಮುಂದಿನ ಎಷ್ಟು ಕವರ್ ಆಗ್ಲಿಕ್ಕೆ ಆಗ್ತದೆ ಅದ್ ನೋಡೋಣ. ದಯವಿಟ್ಟು ಕೆಲವೊಮ್ಮೆ ಕ್ಲಾಸ್ ಸ್ವಲ್ಪ ಸ್ಲೋ ಆದ್ರೆ ಪರವಾಗಿಲ್ಲ ಅಲ್ವಾ? ಯಾಕೆಂದ್ರೆ ನಾವು ತುಂಬಾ ಫಾಸ್ಟ್ ಆಗಿ ಇದನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋ ಬದಲು ಸ್ವಲ್ಪ ಸ್ಲೋ ಆದ್ರೂ ಪರವಾಗಿಲ್ಲ, ಇದನ್ನು ಸಿಸ್ಟಮ್ಯಾಟಿಕ್ ಆಗಿ ಕಲ್ತ್ಕೊಂಡು ಹೋಗೋಣ. ಆವಾಗ ನಮಗೂ ಸಹ ನಮ್ಮ ಜೀವನದಲ್ಲಿ ಭಕ್ತಿ ಸೇವೆಯನ್ನು ಕ್ರಮಬದ್ಧವಾಗಿ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಸಹಾಯ ಆಗ್ತದೆ. ಸೊ ವೈಷ್ಣವ ಪ್ರಣಾಮದೊಂದಿಗೆ ಇವತ್ತಿನ ಕ್ಲಾಸ್ ಅನ್ನು ಇಲ್ಲೇ ಮುಗಿಸೋಣ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶೀಲ ಪ್ರಭುಪಾದ್ ಕಿ ಜೈ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ.